ओम शांति। निराकार बिंदु स्वरूपात्म नानु। मास्टर सर्वशक्तिवंतात्मा। निर्विघ्न आत्मा नानु। विश्व कल्याणकारी आत्मा। ओम शांति। ओम शांति। ಈ ದಿನ ಬಾಬಾ ಅವ್ಯಕ್ತ ಮಹಾವಾಕ್ಯದಲ್ಲಿ ತಿಳಿಸ್ತಾ ಇದ್ದಾರೆ, ಮಜಬೂರಿयों को समाप्त करने का साधन मजबूती। ನಮ್ಮ ದುರ್ಬಲತೆಗಳನ್ನು ಸಮಾಪ್ತಿ ಮಾಡಿಕೊಳ್ಬೇಕು ಅಂದರೆ ಇದಕ್ಕೆ ಆಧಾರ ಸಾಧನವಾಗಿದೆ ಗಟ್ಟಿತನ ಬೇಕು। ದುರ್ಬಲತೆಗಳೇನೇನಿದೆ, ಇದಕ್ಕೆ ಈಗ ಗಟ್ಟಿತನ ಯಾವುದು ಬೇಕು ಇದು ಕೇಳೋಣ। ಮುರಳಿ ದಿನಾಂಕ 19/9/72। सभी अचल अडोल अटल स्थिति में स्थित हो। बाबा कहते ನೀವೆಲ್ಲ ಅಚಲ ಅಡೋಲ ಅಟಲ ಈ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಾ। जो महावीरों की स्थिति गाई हुई है उस कल्प पहले के गायन व वर्णन हुई स्थिति में स्थित हो। ಏಕೆ ಮಹಾವೀರರ ಸ್ಥಿತಿಗೇನು ವರ್ಣನೆ ಇದೆ, ಕಲ್ಪದ ಹಿಂದೆಯ ವರ್ಣನೆ ಏನಿದೆ ಆ ವರ್ಣನೆ ಅನುಸಾರವಾಗಿ ಸ್ಥಿತಿ ನಿಮ್ಮದಿದೆಯಾ ಅಂತ। वह अपने अंतिम साक्षीपन हर्षित मुख न्यारी और अति प्यारी स्थिति के समीप आ रहे हो। ಹೀಗೆ ಬಾಬಾ ಹೇಳ್ತಾರೆ, ಮಹಾವೀರ ಸ್ಥಿತಿಯ ವರ್ಣನೆ, ಅಂತಿಮ ಸಮಯದಲ್ಲಿ ಸಾಕ್ಷಿ ಸ್ಥಿತಿ, ಹರ್ಷಿತ ಮುಖತೆ, ಭಿನ್ನರು, ಪರಮಾತ್ಮನಿಗೆ ಅತಿ ಪ್ರಿಯರು, ಪರಮಾತ್ಮನಿಗೆ ಸಮೀಪತೆಯಲ್ಲಿರುವಂಥವರಾಗಿರ್ತಾರೆ। ಈ ಸ್ಥಿತಿ ಅವರದು ಇರ್ತದೆ। ಈಗ ಈ ಸ್ಥಿತಿಗೆ ನಾವು ಹತ್ತಿರದಲ್ಲಿದ್ದೇವೋ ದೂರದಲ್ಲಿದ್ದೇವೋ, ಯಾವುದ್ಯಾವುದು ಸಾಕ್ಷಿ ಸ್ಥಿತಿ, ಹರ್ಷಿತ ಮುಖತೆ, ಭಿನ್ನತೆ, ಪರಮಾತ್ಮನಿಗೆ ಪ್ರಿಯರು, ಪರಮಾತ್ಮನಿಗೆ ಸಮೀಪರು। तो जो वस्तु समीप आ जाती है उसके कोई ना कोई लक्षण व चिन्ह नजर आने लगते हैं। ನೋಡಿ ಯಾವ ವಸ್ತು ನಮಗಿಷ್ಟ ಆಗ್ತದೆ, ಈಗ ನಾವು ನೋಡಿ ನಮ್ಮನ್ನೇ ಪ್ರಶ್ನಿಸ್ಕೊಳ್ಳೋಣ, ನನಗೆ ಯಾವ ವ್ಯಕ್ತಿ ಯಾವ ವಸ್ತು ಇಷ್ಟ ಆಗಿರ್ತದೆ, ಅದು ಆ ವಸ್ತು ವ್ಯಕ್ತಿಯ ಲಕ್ಷಣಗಳು ನನ್ನೊಳಗೆ ಸ್ವಲ್ಪ ಆದ್ರೂ ಧಾರಣೆ ನಾನು ಮಾಡ್ಕೊಂಡಿರ್ತೇನೆ, ಆ ಲಕ್ಷಣಗಳು ನನ್ನಲ್ಲಿ ಕಾಣಿಸ್ತಿರ್ತವೆ। तो आप लोग क्या अनुभव करते हो, क्या यह अंतिम स्थिति समीप आ रही है? ಹಾಗೆ ನಾವು ಈಗ ಬಾಬನಿಗೆ ಇಷ್ಟ ಆದವರು, ಬಾಬಾ ನನಗಿಷ್ಟ ಆದವರು, ನಾನು ಬಾಬನಿಗೆ ಸಮೀಪ ಸ್ಥಿತಿಯಲ್ಲಿ ಇದ್ದೇನೆ ಎಂದರೆ ಸಮೀಪತೆ ಲಕ್ಷಣಗಳು ನನ್ನಲ್ಲಿ ಏನು ಕಾಣಬೇಕು? ಸಮೀಪ से ही ज़्यादा और कौन सी स्टेज होती है? ಸಮೀಪತೆ ಅಂದರೆ ತುಂಬ ಸ್ವಲ್ಪ 1 ಅಡಿ 2 ಅಡಿ ಹತ್ತಿರದಲ್ಲಿ ದೂರದಲ್ಲಿ ಇರೋರು ಅಂತ। ಸಮೀಪತೆಗಿಂತಲೂ ಇನ್ನು ಎತ್ತರವಾದ ಸ್ಥಿತಿ ಯಾವುದಿದೆ ಅಂತ ಬಾಬಾ ಕೇಳ್ತಾರೆ। बाप के समीप आ रहे हो या अनुभव करते हो समीप जा रहे हो ना। ಹೀಗೆ ಬಾಬನ ಸಮೀಪತೆಯಲ್ಲಿ ಬರ್ತಾ ಇದ್ದೀರೆಂಬ ಅನುಭವ ಮಾಡ್ತಾ ಇದ್ದೀರಲ್ವಾ। तो पहले पहले चलते चलते टहर तो नहीं जाते, ಬಾಬನ ಸಮೀಪಕ್ಕೆ ಹೋಗ್ತಾ ಇದ್ದೇನೆ, ಹತ್ತಿರದಲ್ಲಿ ಇದ್ದೇನೆ ಅಂತ ಅನುಭವ ಮಾಡ್ತಾ ಮಾಡ್ತಾಲೇ
ನಿಂತು ಬಿಡ್ತೀರಾ, ಮಧ್ಯ ಮಧ್ಯದಲ್ಲಿ ನಮ್ಮ ಪುರುಷಾರ್ಥ ಕೆಲವರು ಏನಾಗುತ್ತೆ ನಿಲ್ಲಿಸ್ಬಿಡ್ತೇವೆ. ಕೊಯ್ ಸೈಡ್ ಸೀನ್ ದೇಕರ್ ಟಹರ್ತು ನಹಿ ಜಾತೆ. ನಿನ್ನೇನು ತಲುಪಲಿಕ್ಕೆ ಗಂಟೆ ಅರ್ಧ ಗಂಟೆ ಸಮಯ ಬಾಕಿ ಇರ್ತದೆ, ಅಲ್ಲಿಗೆ ಗಾಡಿ ಏನೋ ಹಾಳಾಗಿ ನಿಂತೋಯ್ತು ಅಥವಾ ಇನ್ನೇನೋ ಅಪಘಾತ ಆಗಿ ರೋಡ್ ಬ್ಲಾಕ್ ಆಯಿತು, ಹೀಗೆ ತಲುಪುವಾಗ ಲೇಟ್ ಆಗುತ್ತೆ ಅಂತ ಈಗ ನಾವು ಪ್ರಯಾಣದ ವಿಷಯದ ಅನುಭವ ಹೇಳ್ತೇವೆ ತಾನೆ. ಅದೇ ರೀತಿಯಾಗಿ ನಾವು ಬಾಪ್ ಸಮಾನ ಸಮೀಪತೆಗೆ ತಲುಪ್ತಾ ಇರ್ತೇವೆ. ಬಹಳ ಚೆನ್ನಾಗಿ ಯೋಗ ಪುರುಷಾರ್ಥ ಎಲ್ಲ ನಡೀತಿರುತ್ತೆ. ಆದರೆ ಇದ್ದಕ್ಕಿದ್ದ ಹಾಗೆ ಮಾರ್ಗದಲ್ಲಿ ಇವ್ರನ್ನ ನೋಡ್ಲಿಕ್ಕೆ ಆರಂಭಿಸ್ತೇವೆ. ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಮಾಡ್ತಿದ್ದಾರೆ. ಈ ಸೈಡ್ ಸೀನ್ ಅಂತ ಹೇಳಲಾಗುತ್ತಿದೆ. ಇವರನ್ನು ನೋಡುವಾಗ ಏನಾಯಿತು, ನಾವು ಬೇಗ ತಂದೆ ಬಳಿಗೆ ತಲುಪಬೇಕಾಗಿರುವುದು ಏನಾಗ್ಬಿಡುತ್ತದೆ, ನಿಲ್ಲಿಕ್ಕೆ ಆರಂಭ ಆಗುತ್ತೆ. तो चढ़ती कला अनुभव करते हो टहरती कला तो नहीं है. ಹೀಗೆ ನಾವೀಗ ಒಂದೊಂದು ಮೆಟ್ಟಲನ್ನು ಡೇ ಬೈ ಡೇ ಏರ್ತಾ ಹೋಗಬೇಕಾಗಿದೆ. ನಾನು ಏರ್ತಾ ಇದ್ದೇನಂತ ಅನುಭವದಲ್ಲಿದ್ದೀರೋ ಅಥವಾ ನಿಂತ್ಕೊಂಡಿದ್ದೀರೆಂಬ ಅನುಭವದಲ್ಲಿದ್ದೀರೋ, ನಮ್ಮ ಪುರುಷಾರ್ಥ ಏನಿದೆ. स्थूल यात्रा पर भी जब जाते हैं तो चलते रहते रुकते नहीं, यहाँ भी रूहानी यात्रा है ना. ಹೇಗೆ ಸ್ಥೂಲ ಯಾತ್ರೆ ಮೊದಲು ಪಾದಯಾತ್ರೆಯನ್ನು ಹೋಗ್ತಿದ್ರು, ನಡ್ಕೊಂಡು ನಿಲ್ತಿರ್ಲಿಲ್ಲ ಅವರು. ಹಗಲು ರಾತ್ರಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋರು. ಸುಸ್ತಾದಲ್ಲಿ ಎಲ್ಲೋ 1 ಗಂಟೆ ಅರ್ಧ ಗಂಟೆ ರೆಸ್ಟ್ ಮಾಡಿ ಪುನಃ ಹೋಗ್ತಲೇ ಇರೋರು ಗುರಿ ತಲುಪುವವರೆಗೆ. ಹಾಗಿದ್ದು ಆತ್ಮಿಕ ಯಾತ್ರೆಯಾಗಿದೆ. तो इसमें भी रुकना नहीं है, अथक अटल ಅಚ್ಚಲ್ ಹೋ ಚಲ್ತೆ ರಹನಾ ಹೇ. ಹಾಗೆ ಈ ಆತ್ಮಿಕ ಯಾತ್ರೆ ನಮ್ಮ ಗುರಿ ಯಾವುದು, ತಂದೆ ಸಮಾನತೆ ತಲುಪೋದು. ಈ ಆತ್ಮಿಕ ಯಾತ್ರೆಯಲ್ಲಿನೂ ಬಾಬಾ ಹೇಳ್ತಾರೆ ಆಯಾಸರಹಿತ. ಅಥಕ್ ಅಂದರೆ ಸುಸ್ತು ಮಾಡ್ಕೊಳ್ಳೋಂಗಿಲ್ಲ. ಅಟ್ಟಲ ಅಂದರೆ ಕಟ್ಕಟ್ಟಾಗಿರಬಾರ್ದು. ನಿನ್ನೆ ಮಾಡಿದ್ದೆ ಇವತ್ತು ಬಿಟ್ಟೆ, ಮತ್ತೆ ನಾಳೆ ಮಾಡದೆ, 4 ದಿನ ಮಾಡದೆ, ವಾರ ಬಿಟ್ಟೆ, ಅಥವಾ 6 ತಿಂಗಳು ಮಾಡದೆ, ವರ್ಷ ಬಿಟ್ಟೆ, ಹೀಗಿಲ್ಲ. ಅಟ್ಟಲ ನಿರಂತರ ಮಾಡ್ತಾ ಇರೋರು. 3ನೇದಾಗಿ ಅಚ್ಚಲ. ಅಲ್ಲಿ ಮಾಡ್ತಾ ಇರುವಾಗ ಮಾಯೆ, ಸಮಸ್ಯೆ, ವಿಘ್ನ, ಕಾಯಿಲೆ, ಅಪವಾದ, ಅಪಮಾನ ಯಾವುದೇ ಬಂದ್ರೂ ಮಕ್ಕಳು ನಿಲ್ಲಿಸಲ್ಲ, ಹೋಗ್ತಾ ಇರ್ತಾರೆ, ಮಾಡ್ತಿರ್ತಾರೆ. ಇದಕ್ಕೆ ಅಚಲತೆ ಅಂತ ಹೇಳ್ತಾರೆ. ಹೀಗಿದೆಯಾ ನಿಮ್ಮ ಸ್ಥಿತಿ, ನಿಮ್ಮ ಪುರುಷಾರ್ಥ? तो मंजिल पर पहुंच जाएंगे, यहाँ लक्ष्य रखा है ना. अगर लक्ष्य में मजबूत है तो लक्षण भी आ जाते हैं. ಹೀಗೆ ನೀವು ಗುರಿಗೆ ತಲುಪ್ತಾ ಇದ್ದೀರಿ ತಾನೆ, ನಿಮಗೆ ಈ ಗುರಿ ಇದೆ ತಾನೆ. ಒಂದು ವೇಳೆ ಲಕ್ಷ್ಯ, ನಿಮ್ಮ ಗುರಿ ಮಜಬೂತ್ ಇದೆ, ನಾನು ಇದನ್ನು ತಲುಪಲೇಬೇಕು ಅಲ್ಲಿಗೆ ಅನ್ನುವ ಗುರಿ ಗಟ್ಟಿ ಇದೆ, ತಲುಪಲೇಬೇಕು ಅನ್ನುವಂಥ ದೃಢತೆಯಲ್ಲಿದ್ದೀರಿ ಅಂದರೆ ಅದೇ ಲಕ್ಷಣಗಳು ನಿಮ್ಮೊಳಗೆ ಬರ್ತವೆ. तो मजबूती से मजबूरियाँ समाप्त हो जाती हैं. ಅದಕ್ಕೆ ಮೊದಲು ನಮ್ಮ ಗುರಿ, ನಾನೇನನ್ನು ಮಾಡಬೇಕು, ಎಲ್ಲಿಗೆ ತಲುಪಬೇಕು, ಯಾವುದನ್ನು ತಲುಪಬೇಕು ಅನ್ನೋ ಗುರಿಯನ್ನು ಮೊದಲು ಗಟ್ಟಿ ಮಾಡಿಕೊಂಡ್ರೆ ಅಲ್ಲಿ ನಮ್ಮೊಳಗಿರುವ ದುರ್ಬಲತೆಗಳು ಸಮಾಪ್ತಿ ಆಗುತ್ತವೆ. अगर मजबूती नहीं तो फिर अनेक मजबूरियाँ भी दिखाई देती हैं. ನಮ್ಮಲ್ಲಿ ಗುರಿಯ ಗಟ್ಟಿತನನೇ ಇಲ್ಲ ಅಂದರೆ ಅನೇಕ ದುರ್ಬಲತೆಗಳು ನಮ್ಮಲ್ಲಿ ಕಾಣುತ್ತವೆ. तो अपने को महावीर समझते हो ना, महावीर कभी भी किसी मजबूरी को मजबूरी नहीं समझते. ಹೀಗೆ ನಿಮ್ಮನ್ನು ಮಹಾವೀರ ಎಂದು ತಿಳ್ಕೊಂಡಿದ್ದೀರಿ ತಾನೆ. ಮಹಾವೀರ ಅಂದರೆ ಬಾಬಾ ಹೇಳ್ತಾರೆ ಎಂದಿಗೂ ತನ್ನ ದುರ್ಬಲತೆಯನ್ನು ಹಿಡಿದು ಕೂತ್ಕೊಂಡಿರೋದಿಲ್ಲ ಅವರು. ದುರ್ಬಲತೆಯನ್ನು ನನ್ನ ದುರ್ಬಲತೆ ಎಂದು ತಿಳ್ಕೊಳ್ಳಲ್ಲ. तो 1 सेकंड में मजबूती के आधार से मजबूरी को समाप्त कर देते. ದುರ್ಬಲತೆ ಇರ್ತದೆ, ಆದರೆ ಅವರ ಗುರಿ ಗಟ್ಟಿ ಇರೋದರಿಂದ ಆ ಗಟ್ಟಿತನದಿಂದಾಗಿ ತನ್ನೊಳಗಿರುವಂಥ ದುರ್ಬಲತೆಯನ್ನು ಅವರು ಸಮಾಪ್ತಿ ಮಾಡ್ಕೋತಾರೆ. ಅವರಿಗೆ ಸಮಾಪ್ತಿ ಮಾಡ್ಕೊ ಅಂತ ಯಾರು ಹೇಳಬೇಕಾಗಿಲ್ಲ, ಬಾಬಾ ಹೇಳ್ತಿರ್ತಾರೆ. ಬಾಬಾನು ಬಾರಿ ಬಾರಿ ಹೇಳಬೇಕಾಗಿಲ್ಲ, ಅವ್ರಿಗೆ ಒಮ್ಮೆ ಗೊತ್ತಾಗ್ತದೆ ನನ್ನ ವೀಕ್ನೆಸ್, ನನ್ನ ಗುಣ ದುರ್ಬಲತೆ ಏನು ಅಂತ. ಅದನ್ನು ಸಮಾಪ್ತಿ ಮಾಡ್ಕೊಳ್ಳೋಕ್ಕೆ ಬಾಬನ ಜ್ಞಾನ, ಬಾಬಾ ಕೊಟ್ಟಿರೋ ಗುರಿ, ಇದನ್ನು ಗಟ್ಟಿ ಮಾಡ್ಕೋತಾರೆ. ऐसे ही अंगद समान अपने बुद्धि रूपी पाँव को एक बाप की याद में स्थित करना है, जो कोई भी हिला ना सके. ಹೀಗೆ ಪುರಾಣದಲ್ಲಿ ಅಂಗದ ಅನ್ನುವಂತಹ ಒಂದು ಮಾತು ಬರ್ತದೆ. ಅಂದರೆ ಅಂಗದನ ಬಾಲ ಕೂಡ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಮಹಾವೀರನಿಗೆ ಅಂಗದ ಹೇಳ್ತಾರೆ, ವಯಸ್ಸಾಗಿತ್ತು ಮಹಾವೀರ, ಮಾರ್ಗದಲ್ಲಿ ಬಾಲ ಉದ್ದಕ್ಕಿಟ್ಕೊಂಡು ಮಲಗಿರ್ತಾನೆ. ಆಗ ಬಲಭೀಮ ಬರ್ತಾನೆ, ಆ ಬಾಲ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ ಮಹಾಶೂರ ಮಹಾವೀರ ಭೀಮನಿಗೆ ತನ್ನದೇ ಮದದ ಅಹಂಕಾರ ಇರ್ತದೆ. ಆಗ ಮಹಾವೀರ ಹೇಳ್ತಾನೆ, ನನಗೆ ವಯಸ್ಸಾಗಿದೆ, ಬಾಲ ನೀನೇ ಎತ್ತಿಟ್ಟು ಹೋಗು ಅಂತ. ಅಂದರೆ
ಮಹಾವೀರ ಅಂತ ಹೆಸರುವಾಸಿಯಾಗಿದ್ದಂತಹ ಶೂರವೀರ ಅಂತ ಹೆಸರುವಾಸಿಯಾಗಿದ್ದ ಭೀಮನಿಗೆ ಆ ಬಾಲ ಅಲಗಾಡಿಸ್ಲಿಕ್ಕೂ ಆಗಲಿಲ್ಲ ಅಂತ ಪುರಾಣದ ಕಥೆ. ಹಾಗೆಯೇ ಬಾಬಾ ಹೇಳ್ತಾ ಇದ್ದಾರೆ, ನಮ್ಮ ಗುರಿ ಮಹಾವೀರತನದಲ್ಲಿ ಇಷ್ಟು ಅಚಲ ಅಡೋಲತೆಯಲ್ಲಿ ಇರಬೇಕಂದ್ರೆ ಮಾಯೆ ನಮ್ಮ ಗುರಿಯನ್ನು ಅಲಗಾಡಿಸ್ಲಿಕ್ಕೂ ಸಾಧ್ಯ ಆಗಿರಬಾರ್ದು. ಮಾಯೆ ಬಲಶಾಲಿ ಇದೆ, ಮಾಯೆ ಬಹಳ ಜೋರಿದೆ, ಆದರೆ ನಮ್ಮ ಗುರಿನೂ ಬಲಶಾಲಿ ಆಗಿದೆ, ನಮ್ಮ ಒಂದು ಪ್ರಯತ್ನನೂ ಜೋರಾಗೇ ಇದೆ. ಹೀಗಾಗಿ ಅದು ನಮ್ಮನ್ನು ಅಲಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. कल्प पहले वैसे ही बने थे ना, याद आता है जब कल्प पहले ऐसे बने थे तो वही पार्ट रिपीट करने में क्या मुश्किल है. ಕಲ್ಪದ ಹಿಂದೆನೂ ನಾವು ಈ ರೀತಿ ವಿಜಯ ಆಗಿದ್ವಿ ತಾನೇ, ನೆನಪಾಯ್ತಲ್ಲ ನಿಮಗೆ? ಕಲ್ಪದ ಹಿಂದೆ ನಾವು ವಿಜಯ ಆಗಿದ್ವಿ, ಅದೇ ಪಾರ್ಟ್ ನಮ್ಮದು ಪುನರಾವರ್ತನೆ ಆಗುತ್ತೆ ಅಂದರೆ ಕಷ್ಟ ಏನಿದೆ ಮಾಡಲಿಕ್ಕೆ ಪುನಃ. ಅನೇಕ ಬಾರ್ ಕಿಯೇ ಹುಯೇ ಪಾರ್ಟ್ ಕೋ ರಿಪೀಟ್ ಕರ್ನಾ ಮುಷ್ಕಿಲ್ ಹೋತಾ ಹೈ. ಅನೇಕ ಬಾರಿ ಮಾಡಿದಂಥ ಪಾತ್ರವನ್ನು ಪುನರಾವರ್ತನೆ ಮಾಡಲಿಕ್ಕೆ ಬಾಬಾ ಕೇಳ್ತಾರೆ, ಕಷ್ಟ ಏನಿದೆ? तो आप बहुत बहुत पद्मा पदम भाग्यशाली हो. इतने सारे विश्व के अंदर बाप को जानने और अपना जन्म सिद्ध अधिकार प्राप्त करने वाले कितने थोड़े हैं. बाबा ಸ್ವಯಂ ಭಗವಂತ ತನ್ನ ಮಕ್ಕಳ ಭಾಗ್ಯದ ವರ್ಣನೆ ಮಾಡ್ತಾರೆ. ಮಕ್ಕಳೇ, ನೀವು ಎಷ್ಟೊಂದು ಪದ್ಮಾಪದಂ ಭಾಗ್ಯಶಾಲಿಯಾಗಿದ್ದೀರಿ. ಏಕೆಂದರೆ ಇಡೀ ವಿಶ್ವದ ಮನುಷ್ಯರು ಪರಮಾತ್ಮನಿಂದ ಪಡೆಯೋ ಭಾಗ್ಯ ಹುಡುಕ್ತಾ ಇದ್ದಾರೆ. ಆದರೆ ಆ ಭಾಗ್ಯವಿಧಾತನ ಭಾಗ್ಯದ ಅಧಿಕಾರಿ ಮಕ್ಕಳಾಗಿ ನಾವು ಇದ್ದೇವಲ್ಲ, ನಾವೆಷ್ಟು ಭಾಗ್ಯಶಾಲಿಗಳು. ತನ್ಗಿನತ್ ನೈ ಹೇ ಗಿಂತಿ ವಾಲೆ ಹೇ. ಈ ಭಾಗ್ಯ ಪಡೆದ ಭಾಗ್ಯಶಾಲಿ ಮಕ್ಕಳ ಸಂಖ್ಯೆಯಲ್ಲಿ ಲೆಕ್ಕದಲ್ಲಿ ಇರ್ತಾರೆ ಇವರು, ಕೋಟ್ಯಾಂತರ ಜನ ಇರಲ್ಲ. ಸಂಖ್ಯೆಯಲ್ಲಿ ಎಣಿಕೆ ಮಾಡಲಾಗುತ್ತೆ. ಯಾಕೆಂದರೆ ಒಂದು ಊರಲ್ಲಿ ಎಷ್ಟು ದೇವಸ್ಥಾನಗಳಿರ್ತಾವೆ ನೋಡಿ, ನೂರಾರು ಇರ್ತಾವ. ಮಾರ್ಗಕ್ಕೊಂದಿದ್ರೂ ಲೆಕ್ಕದಲ್ಲಿ ಇರ್ತಾವಲ್ಲ, ಲೆಕ್ಕ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗೇನಿಲ್ವಲ್ಲ. ಅಷ್ಟೇ ದೇವತೆಗಳ ಸಂಖ್ಯೆ ಇರ್ತದೆ ಅಂದರೆ ಅಷ್ಟೇ ಬಾಬನಿಂದ ಭಾಗ್ಯ ಪಡೆದ ಭಾಗ್ಯಶಾಲಿ ಮಕ್ಕಳ ಸಂಖ್ಯೆ ಕೂಡ ಲಿಮಿಟೇ ಇರ್ತದೆ. तो उन थोड़े जानने वालों में आप हो ना तो पद्मा पदम भाग्यशाली नहीं हुए. ಹೀಗೆ ಭಗವಂತನನ್ನ ಪಡೆದಿರೋರಲ್ಲಿ, ಭಗವಂತನನ್ನ ಸ್ವೀಕಾರ ಮಾಡಿದ ಭಾಗ್ಯಶಾಲಿ ಮಕ್ಕಳೊಳಗೆ ನೀವು ಇದ್ದೀರಿ. ಆ ಗ್ರೂಪಲ್ಲಿ ನೀವು ಇದ್ದೀರಿ ಅಂದರೆ ನೀವೆಷ್ಟು ಪದ್ಮಾಪದಂ ಭಾಗ್ಯಶಾಲಿಗಳು ತಾನೆ. अभी तो दुनिया अज्ञान की नींद में सोई और आप उनमें से थोड़े थोड़े आत्माएं बाप के वर्षे का अधिकारी बन रहे हैं. ಕಲಿಯುಗ ಜಗತ್ತು ಇನ್ನು ಅಜ್ಞಾನದ ನಿದ್ರೆಯಲ್ಲೇ ಮಲಗಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅವರೊಳಗೇನೆ ಇದ್ದವರು ನಾವು, ಆದರೆ ನಮ್ಮ ನಿದ್ರೆ ಬಿಡಿಸ್ಕೊಂಡು ಅಥವಾ ಜಾಗೃತರಾಗಿ ಈಗ ಬಾಬನಿಂದ ಭಾಗ್ಯ ಪಡೆದುಕೊಳ್ಳುವ ಭಾಗ್ಯದ ಅಧಿಕಾರಿ ಆತ್ಮಗಳ ನಾವೀಗ ಆಗಿದ್ದೇವೆ. जब वो सभी जग जाएंगे कोशिश करेंगे कि हम भी कुछ कण दान ले आवे, लेकिन क्या होगा. ಹೀಗೆ ಸಮಯ ಹೀಗೆ ಬರ್ತದೆ, ಎಲ್ಲರೂ ಎಚ್ಚರ ಆಗ್ತಾರೆ, ಹೋ ಭಗವಂತ ಬಂದಿದ್ದಾರೆ, ನಾವು ಅವರಿಂದ ಭಾಗ್ಯ ತಗೊಳ್ಳೋಣ ಅಂತ ಓಡೋಡಿ ನಾವೇನಾದರೂ ತುಂಬ ತುಂಬಿಸ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಕಣದಾನ, ಒಂದೆರಡು ಕಣಗಳು ಕಾಳಾದ್ರೂ ತಗೊಳ್ಳೋಣ ಅಂತ ಬರ್ತಾರೆ. ಆದರೆ ಏನಾಗ್ತದೆ ಆಗ ಲೇಸಕ್ಕೆ ಹೆಂಗೆ ಅವರ ಭಾಗ್ಯ ತಗೊಳ್ಳಿ ಸಾಧ್ಯವೇ ನನ್ನಿಂದ ಅಂತ ಬಾಬಾ ಕೇಳ್ತಾರೆ. ಜಬ್ ಲೇಟ್ ಹೋ ಜಾಯಂಗೆ ತೋ ಕ್ಯಾ ಲೇ ಪಾವೆಂಗೆ. ಯಾಕೆಂದರೆ ಶಾಲೆ ಬಿಟ್ಟ ಮೇಲೆ ನನಗೆ ಟೈಮ್ ಇದೆ ಅಂತ ಈಗ ಹೋಗಿ ನಾನು ಶಾಲೆ ಕೂತ್ಕೋತೇನೆಂದರೆ ಶಾಲೆ ಬಾಗಿಲು ಹಾಕಿರ್ತದೆ, ಗೇಟ್ಗೆ ಬೀಗ ಹಾಕಿರ್ತಾರೆ. ಹಾಗೆಯೇ ಬಾಬನ ಮಕ್ಕಳು, ವಿಶ್ವದ ಸರ್ವ ಆತ್ಮಗಳು ಪರಮಾತ್ಮನಿಂದ ಭಾಗ್ಯ ತಗೊಳ್ಬೇಕು ಅಂತ ಕೊನೆಗೆ ಓಡೋಡಿ ಬಂದಾಗ ಇಲ್ಲಿ ಸಹ ಲೇಟ್ ಅನ್ನುವಂಥ ಬೋರ್ಡನ್ನು ಹಾಕಲಾಗಿರ್ತದೆ. ಆಗೇನು ತಗೊಳ್ಳಿಕ್ಕಾಗುತ್ತೆ ನನ್ನಿಂದ ಅಂತ ಬಾಬಾ ಕೇಳ್ತಾರೆ. ಉಸ್ ಸಮಯ आप सभी आत्माओं को भी अपने श्रेष्ठ भाग्य का प्रत्यक्ष रूप में साक्षात्कार होगा. ಒಂದು ಕಡೆಗೆ ಭಾಗ್ಯ ತಗೊಳ್ಳಿಕ್ಕಾಗಿ ತುಂಬ ಆತ್ಮಗಳು ಓಡೋಡಿ ಬರ್ತಾರೆ, ಬಾಬನ ಮನೆ ಮುಂದೆ ರಶ್ ಇರುತ್ತೆ. ಮತ್ತೊಂದು ಕಡೆಗೆ ಬಾಬನ ಮಕ್ಕಳು ಬಾಬನಿಂದ ಯಾವ ಪ್ರಕಾರದ ಶ್ರೇಷ್ಠ ಭಾಗ್ಯ ತುಂಬಿಸಿಕೊಂಡಿದ್ದಾರೆ ಎಂಬುದು ಬಾಬನ ಮಕ್ಕಳಿಗೆ ಸಾಕ್ಷಾತ್ಕಾರ ಆಗಲಿಕ್ಕೆ ಆರಂಭ ಆಗುತ್ತೆ. अभी तो गुप्त है ना, अभी गुप्त में ना बाप को जानते न आप श्रेष्ठ आत्माओं को जानते. ಆದರೆ ಈಗ ನಾವು ಬಾಬನ ಮಕ್ಕಳು ಶ್ರೇಷ್ಠ, ನಮ್ಮ ಭಾಗ್ಯನೋ ಭಾಗ್ಯಶಾಲಿ ಆತ್ಮಗಳು ಗುಪ್ತ ಇದ್ದೇವೆ, ನಮಗೆ ಭಾಗ್ಯ ಕೊಡುವಂಥ ಭಗವಂತ ತಂದೆನೂ ಗುಪ್ತ ಇದ್ದಾರೆ. ಅಭಿ ತೋ ಗುಪ್ತ ಹೇನಾ,
अभी गुप्त में न बाप को जानते हैं, न आप ಶ್ರೇಷ್ಠಾತ್ಮ को जानते हैं, ಸಾಧಾರಣ समझते हैं. ಹೀಗಾಗಿ ಪ್ರಪಂಚದವರು ತಂದೆಗೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅಥವಾ ನಾವು ಶ್ರೇಷ್ಠಾತ್ಮಗಳಂತ ನಮ್ಮನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ಈ ತಂದೆ ಮಕ್ಕಳು ಎರಡೂ ಕೂಡ, ಈ ಇಬ್ಬರು ಕೂಡ ತುಂಬ ಸಾಧಾರಣತೆಯಲ್ಲಿದ್ದೇವೆ. लेकिन यह समय दूर नहीं जबकि जानेंगे, तड़पेंगे, रोएंगे, पश्चाताप करेंगे, लेकिन फिर भी पा न सकेंगे. ಆದರೆ ಕೊನೆಗೆ ಪರಮಾತ್ಮನ ಮಕ್ಕಳು ನಮ್ಮ ಜೊತೆಗಿದ್ರು, ನಮ್ಮ ಮನೆಯಲ್ಲೇ ಇದ್ರಲ್ಲ ಅಂತ ನಾಳೆ ಅರಿವು ಬಂದಾಗ, ಆ ಸಮಯ ಬರ್ಲಿಕ್ಕೆ ಇನ್ನೂ ದೂರ ಏನಿಲ್ಲ, ಹತ್ರನೇ ಇದೆ. ಆ ಸಮಯ ಬಂದಾಗ ಎಚ್ಚರ ಆಗ್ಬಿಡ್ತಾರೆ ನಮ್ಮ ಸುತ್ತಲಿರೋ ಆತ್ಮಗಳು. ಬಹಳ ಹೊಯ್ದಾಡ್ತಾರೆ, ಅಳುತ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಆದರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂದರೆ ಆ ದೇವಾತ್ಮಗಳು ಆ ಸಂಘಟನೆಯಿಂದ ಹೊರಟೋಗ್ಬಿಟ್ಟಿರ್ತಾರೆ. ಅಯ್ಯೋ, ಇಷ್ಟು ಸಮಯ ನಮ್ಮ ಜೊತೆಗೆ ಇದ್ರಲ್ಲ, ಇಲ್ಲೇ ಇದ್ರಲ್ಲ, ನಮ್ಮ ಮನೆಯಲ್ಲೇ ಇದ್ರಲ್ಲ, ಇಲ್ಲೇ ಓಡಾಡ್ತಾ ಇದ್ರು ಈ ರೋಡಲ್ಲಿ, ನಮ್ಗೆ ಗೊತ್ತಾಗಲಿಲ್ಲ. ಹೀಗೆ ನಾಳೆ ಬಹಳ ಪಶ್ಚಾತ್ತಾಪ ಪಡ್ತಾರೆ. बताओ उस समय आपको अपने ऊपर कितना नाज होता कि हम तो पहले से ही पहचान कर अधिकारी बन गए. ಹೀಗೆ ಮುಂದೆ ಬರುವ ಆತ್ಮಗಳ ಪಶ್ಚಾತ್ತಾಪ ಪಡ್ತಾ ಇರುವಾಗ ಆಗ ನಿಮಗೆ ನಿಮ್ಮ ಬಗ್ಗೆ ಎಷ್ಟು ಅಭಿಮಾನ ಗೌರವ ಬರ್ಬೋದು ಯೋಚನೆ ಮಾಡಿ. ಬಾಬಾ ನನಗೆ ಮೊದಲೇ ಈ ಭಾಗ್ಯ ಸಿಕ್ತಲ್ಲ ಬಾಬಾ, ಥ್ಯಾಂಕ್ಸ್ ಬಾಬಾ ಅಂತ. ಹೀಗೆ ನಿಮಗೆ ನಿಮ್ಮ ಬಗ್ಗೆ ಅಂತಿಮ ಸಮಯದ ಹೊಯ್ದಾಟದ ಜನರ ಸಮ್ಮುಖದಲ್ಲಿ ನಿಮ್ಮ ಭಾಗ್ಯದ ಆನಂದ ಎಷ್ಟು ಸಿಗ್ಬೋದು, ನಿಮಗೆ ಆ ನಶೆ ಎಷ್ಟಿರ್ಬೋದು ಯೋಚನೆ ಮಾಡಿ ಅಂತಾರೆ ಬಾಬಾ. ऐसी खुशी में रहना चाहिए. क्या मिला, कौन मिला और क्या क्या होने वाला है. ಈ ಖುಷಿಯಲ್ಲಿ ನಾವು ಸದಾಕಾಲ ಇರಬೇಕು. ನನಗೆ ಯಾರು ಸಿಕ್ಕಿದ್ದಾರೆ, ಏನು ಸಿಗ್ತಾ ಇದೆ, ಏನೇನು ಸಿಗೋದಿದೆ, ನಾಳೆ ಏನೇನು ಆಗುತ್ತೆ ನಾಳೆ, ಇದೆಲ್ಲ ನೆನ್ಪಿಟ್ಕೊಳ್ಳಿ ಅಂತಾರೆ. ಎಸ್ ಸಭಿ ಜಾನ್ತೆ ಹೋ ಸದಾ ಅತೀಂದ್ರಿಯ ಸುಖ ಮೇ ಝುಮ್ತೆ ರಹನಾ ಹೇ. ಇದೆಲ್ಲ ಜ್ಞಾನ ಅರ್ಥ ಮಾಡಿಕೊಂಡು ವರ್ತಮಾನದಲ್ಲಿ ಜ್ಞಾನದ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ನೀವು ಆಡುತ್ತಿರಬೇಕು ಅಂತಾರೆ ಬಾಬಾ. ऐसे वास्तव है कि कभी कभी पेपर्स हिला देते हैं, हिलते तो नहीं हो, घबराते तो नहीं हो. ಬಾಬಾ ಹೇಳ್ತಾರೆ, ಕೆಲವು ಬಾರಿ ನಿಮ್ಮ ಅವಸ್ಥೆ, ಕೆಲವೊಂದು ಪರೀಕ್ಷೆಗಳು ಬಂದಾಗ ಅಲಗಾಡ್ಬಿಡ್ತೀರಾ, ಅಲಗಾಡೋದಿಲ್ಲ ತಾನೆ, ಭಯ ಪಡೋದಿಲ್ಲ ತಾನೆ ಅಂತ ಬಾಬಾ ಕೇಳ್ತಾರೆ. कि एक दो से सुनकर घबराने के लहर आते हैं, फिर अपने को ठीक कर देते हो, रिजल्ट क्या समझते हैं. ಅಥವಾ ಯಾರ್ದೋ ಸಮಸ್ಯೆ ಬಂದಿರ್ತದೆ, ಅದನ್ನು ನಾವು ಕೇಳಿಸ್ಕೋತೇವೆ, ಅಯ್ಯೋ ಅವ್ರದ್ದು ಹಾಗೆ ಕಷ್ಟ ಅಂತೆ, ಅವ್ರಿಗೆ ಹೀಗೆ ಸಮಸ್ಯೆ ಅಂತೆ, ಅಯ್ಯೋ ನನಗೂ ಹೀಗಾದರೆ, ನಾಳೆ ನನಗೂ ಈ ಸಮಸ್ಯೆ ಬಂದರೆ, ಬಂದಿರಲ್ಲ ಬಂದಿರೋರ್ದು ಕೇಳಿಬಿಟ್ಟು ನನಗೂ ಬಂದರೆ ಅಂತ ಇಂಥ ವ್ಯರ್ಥ ಸಂಕಲ್ಪ ಮಾಡಿ ಕೆಲವು ಭಯಭೀತರಾಗೋರು ಇದ್ದಾರೆ. ಈ ರೀತಿ ಅಂತೂ ನಿಮ್ಮ ರಿಸಲ್ಟ್ ಇಲ್ಲ ತಾನೇ ಅಂತ ಬಾಬಾ ಕೇಳ್ತಾರೆ. मधुबन निवासियों के रिजल्ट क्या है. मधुबन निवासी लाइट हाउस है. लाइट हाउस ऊंचा होता है और रास्ता बताने वाला होता है. ಬಾಬಾ ಕೇಳ್ತಾರೆ, ಮಧುಬನ್ ನಿವಾಸಿಗಳ ರಿಸಲ್ಟ್ ಏನಿದೆ. ಮಧುಬನ್ ನಿವಾಸಿ ಅಂದ್ರೇ ಲೈಟ್ ಹೌಸ್. ಲೈಟ್ ಹೌಸ್ ಅಂದರೆ ತುಂಬ ಎತ್ತರದಲ್ಲಿರೋ ಒಂದು ಲೈಟ್, ಅದು ತುಂಬ ದೂರದವರೆಗೆ ತನ್ನ ಬೆಳಕನ್ನು ಕೊಡ್ತದೆ. ಹಾಗೆ ಮಧುಬನ ಅಂದ್ರೇ ಲೈಟ್ ಹೌಸ್, ಮಧುಬನದಲ್ಲಿ ಇರೋರೇ ಲೈಟ್ ಹೌಸ್, ದೂರದವರೆಗೆ ತಮ್ಮ ಶಕ್ತಿಯ ದಾನದ ಬೆಳಕನ್ನು ಕೊಡೋರಾಗಿದ್ದೀರಿ ತಾನೆ ಅಂತ ಬಾಬಾ ಕೇಳ್ತಾರೆ. ಹೀಗೆ ಲೈಟ್ ಹೌಸ್ ಅಂತ ಅನುಭವ ಮಾಡ್ತಿದ್ದೀರಲ್ವಾ. ಜೈಸೆ बाप कहते हैं ऊंचा काम, वैसे ही मधुबन अर्थात ऊंचा धाम. तो नाम और काम और ऊंचा होगा ना. ಹೀಗೆ ಬಾಬನಿಗೆ ಹೇಳಾಗುತ್ತೆ ತಾನೆ, ಪರಮಾತ್ಮ ಶ್ರೇಷ್ಠ, ಅತಿ ಶ್ರೇಷ್ಠ, ಅವರ ಕಾರ್ಯ ಶ್ರೇಷ್ಠ. ಹಾಗೆಯೇ ಮಧುಬನ ಅಂದ್ರೂ ಬಾಬಾ ಹೇಳ್ತಾರೆ ತುಂಬ ಶ್ರೇಷ್ಠ ಧಾಮ. ಹೀಗೆ ಶ್ರೇಷ್ಠ ಧಾಮದಲ್ಲಿರೋರ ಸ್ಥಿತಿ ಶ್ರೇಷ್ಠ, ಕರ್ಮ ಶ್ರೇಷ್ಠ ತಾನೆ. नाम भी है मधुबन. तो मधुबन निवासियों की यह विशेषता है ना, मधुर मूर्त और बेहद के वैराग्य मूर्त. ಹೀಗೆ ಹೆಸರೇ ಮಧುಬನ. ಮಧುಬನ ಅಂದ್ರೇ, ನೀವು ಮಧುಬನ್ ನಿವಾಸಿ ಅಂದ್ರೇ, ಮಧುಬನ್ ನಿವಾಸಿಗಳ ವಿಶೇಷತೆ 2 ಪಾಯಿಂಟ್ ಏನು ಹೇಳ್ತಾರೆ. ಅವರು ಮಧುರ ಮೂರ್ತಿಗಳು, ಬೇಹದ್ದಿನ ವೈರಾಗ್ಯ ಮೂರ್ತಿಗಳು. तो एक तरफ मधुरता, दूसरे तरफ इतना ही फिर ಬೇಹದ್ ಕೆ ವೈರಾಗ್ಯ. ಮಧುಬನ್ ನಿವಾಸಿಗಳು ನೋಡಿ, ಮಾತು ವರ್ತನೆ ಎಲ್ಲ ಎಷ್ಟು ಸ್ವೀಟ್ ಆಗಿರ್ತದೆ ಅಂದರೆ, ಎಷ್ಟು ಸ್ನೇಹಪೂರ್ವಕವಾಗಿರ್ತಾರೆ. ಎರಡನೇದಾಗಿ ಎಲ್ಲ ರೀತಿಯಿಂದ ವೈರಾಗ್ಯಗಳಾಗಿರ್ತಾರೆ ಅವರು. ಇದಕ್ಕೆ ಬೇಹದ್ದಿನ ವೈರಾಗ್ಯ. ಯಾವ ರೂಪದ ಆಕರ್ಷಣೆಯಲ್ಲಿ, ಚಂಚಲತೆಯಲ್ಲಿಲ್ಲ.
तो वैराग्य वृत्ति से सिर्फ गंभीर मूर्त रहेंगे नहीं, वास्तविक गंभीरता रमणीकता में समाई हुई है। ಹೀಗೆ ವೈರಾಗ್ಯ ವೃತ್ತಿ ಅಂದ್ರೆ ಸಂಪೂರ್ಣ ಗಂಭೀರತೆ, ಯಾರನ್ನೋ ಮಾತಾಡದೆ ನೋಡದೆ ಕೂತ್ಕೋತಾರೆ ಹಾಗಲ್ಲ. ವಾಸ್ತವಿಕ ಗಂಭೀರತೆ ಅಂದ್ರೇ ಅವರು ಜ್ಞಾನಯುಕ್ತವಾದ ರಮಣೀಕತೆಯಲ್ಲಿನೇ ಗಂಭೀರತೆ ಅಡಕವಾಗಿದೆ. ये तो अज्ञानी लोग का गंभीर रूप होगा तो बिल्कुल ही गंभीर रमणीकता का नाम निशान नहीं होगा. ಈಗ ಅಜ್ಞಾನ ಕಾಲದಲ್ಲಿ ತಪಸ್ಸು ಮಾಡೋರು ಬಹಳ ಗಂಭೀರತೆಯಲ್ಲಿರ್ತಾರೆ. ಬಿಲ್ಕುಲ್ ಗಂಭೀರತೆ ಅಂದರೆ ಅವರಿಗೆ ರಮಣೀಕತೆ ಹೆಸರು ಕುರು ಕೂಡ ಅವರಲ್ಲಿ ಕಾಣೋದಿಲ್ಲ. ಲೇಕಿನ್ ಯಥಾರ್ಥ ಗಂಭೀರತಾ ಕಾ ಗುಣ ರಮಣೀಕತಾ ಕೆ ಗುಣ ಸಮಾನ ಹೈ. ಆದರೆ ಯಥಾರ್ಥ ಗಂಭೀರತೆ ಅಂದರೆ ಟೋಟಲಿ ಮಾಯೆಯ ಸರ್ವ ಆಕರ್ಷಣೆ ವ್ಯರ್ಥದಿಂದ ಮುಕ್ತ ಇರೋರು ಅಂತ. ಯಾರದನ್ನು ಕಾಪಿ ಮಾಡಲ್ಲ, ಯಾರ ಹಾಗೆ ತಾನು ಹೀಗೆ ಅನ್ನೋ ಪ್ರಶ್ನೆ ಇರಲ್ಲ. ಬಾಬಾ ಏನು ಹೇಳಿದ್ದಾರೆ ಆ ಮಾರ್ಗ 100% ಇರುತ್ತೆ. ಇದು ಗಂಭೀರತೆ. ಈ ರೀತಿ ಗಂಭೀರತೆಯಲ್ಲಿರೋರ ಮನಸ್ಸು ಖುಷಿಯಲ್ಲಿರ್ತದೆ. ಇದು ರಮಣೀಕತೆ. जैसे लोगों को भी समझाते हो कि हम आत्मा शांत स्वरूप है, लेकिन सिर्फ शांत स्वरूप नहीं है, लेकिन उस शांत स्वरूप में आनंद, प्रेम, ज्ञान सभी समाय हुआ है. ಹೇಗೆ ಬಾಬಾ ಹೇಳ್ತಿದ್ದಾರೆ, ನಾವು ಬೇರೆಯವರಿಗೆ ತಿಳಿಸ್ತೇವೆ ನಾವು ಆತ್ಮ ಶಾಂತ ಸ್ವರೂಪ ಆಗಿದ್ದೇವೆ. ಶಾಂತ ಸ್ವರೂಪ ಅಂದರೆ ಶಾಂತ ಸ್ವರೂಪದಲ್ಲಿ ಆನಂದ, ಪ್ರೇಮ, ಜ್ಞಾನ ಎಲ್ಲವೂ ಅಡಕವಾಗಿರ್ತದೆ. ಕೇವಲ ನಾನು ಯಾರಿಗೂ ಮಾತಾಡದೆ ನೋಡದೆ ಏಕಾಂತದಲ್ಲಿ ನನ್ನ ರೂಮಲ್ಲಿ ನನ್ನ ಪಾಡಿಗೆ ನಾನಿದ್ದೆ, ಇದು ಶಾಂತ ಸ್ವರೂಪ ಅಲ್ಲ. तो ऐसे बेहद के वैराग्य मूर्त बनने, वैराग्य मूर्त वालों के साथ साथ मधुरता भी वही विशेषता मधुबन निवासियों के. ಹೀಗೆ ಬೇಹದ್ದಿನ ವೈರಾಗ್ಯಗಳು ಜಗತ್ತಿನ ಎಲ್ಲ ಅನಗತ್ಯ ವಿಚಾರ ಪಾಪ ಕರ್ಮಗಳಿಂದ ಭಿನ್ನವಾಗಿರೋರವರು. ವೈರಾಗ್ಯ ವೃತ್ತಿಯ ಜೊತೆಗೆ ಬಾಬನ ಜ್ಞಾನದ, ಪ್ರೇಮದ, ವಿಶೇಷತೆಯ ಖುಷಿಯಲ್ಲಿರೋರವರು. तो जो बेहद के वैराग्य में रहने वाले हैं वह कब घबराते हैं क्या. ಹೀಗೆ ಜಗತ್ತೇ ನಂದಲ್ಲ ಅಂತ ಜಗತ್ತೇ ತ್ಯಾಗ ಮಾಡಿದವರು, ಜಗತ್ತೇನ ಬಗ್ಗೆ ವೈರಾಗ್ಯ ಮೂಡಿದವರಿಗೆ ಯಾವ ಸಮಸ್ಯೆ ಬಗ್ಗೆ ಭಯ ಬರ್ತದ ಅಂತ ಬಾಬಾ ಕೇಳ್ತಾರೆ. डगमग हो सकते हैं, हिल सकते हैं, कितना भी जोर से हिलावे, लेकिन बेहद के वैराग्य वाले नष्टो मोह स्मृति स्वरूप होते हैं. ಎಂದಾದರೂ ಹೊಯ್ದಾಟದಲ್ಲಿ ಬರ್ತಾರ. ಬಾಬಾ ಹೇಳ್ತಾರೆ, ಎಷ್ಟೇ ಜೋರಾಗಿ ಅವರನ್ನು ಅಲಗಾಡಿಸುವಂತಹ ತಮೋಗುಣಿ ಬಾಬಾ ಹೇಳ್ತಾರೆ ಪರಿಸರದವರೇ ಅವ್ರ ಮುಂದೆ ಬಂದ್ರೂ ಕೂಡ ಅವರು ನಷ್ಟೋ ಮೋಹ ಸ್ಮೃತಿ ಸ್ವರೂಪರಾಗೇ ಇರ್ತಾರೆ. तो नष्टो मोह स्मृति स्वरूप हो, ಹೀಗೆ ಬಾಬಾ ಕೇಳ್ತಾರೆ, ನೀವು ನಷ್ಟೋ ಮೋಹ ಸ್ಮೃತಿ ಸ್ವರೂಪರಾಗಿದ್ದೀರಿ ತಾನೆ. कि थोड़ा बहुत देकर कुछ अंश मात्र भी स्नेह कहो व मोह कहो, लेकिन स्नेह का स्वरूप क्या होता है इसको तो जानते हो ना. ಆದರೆ ಲೌಕಿಕದವರನ್ನು ನೋಡಿದ ಕೂಡಲೇ ಮೋಹದಲ್ಲಿದ್ದವ್ರು ನೋಡಿದ ಕೂಡಲೇ ನಮಗೂ ಸ್ವಲ್ಪ ಮೋಹ ಬಂತು. ಸ್ನೇಹ ಸ್ವರೂಪದ ಬದಲಾಗಿ ನಾವು ಮೋಹ ಸ್ವರೂಪರಾಗ್ಬಿಡ್ತೇವಾ. जिसके प्रति स्नेह होता है तो उसके प्रति सहयोगी बन जाता है. बाकी कोई रीति रस्म से स्नेह का रूप प्रकट करना, इसको स्नेह कहेंगे व मोह कहेंगे. ಹೀಗೆ ಬಾಬಾ ಹೇಳ್ತಿದ್ದಾರೆ, ಯಾರ ಪ್ರತಿ ನಿಮಗೆ ಸ್ನೇಹ ಇರ್ತದೆ ಆ ಸ್ನೇಹದಿಂದಾಗಿ ಸಹಯೋಗ ಕೊಡ್ಲಿಕ್ಕೆ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಮಗೆ ಬಾಬನ ಮೇಲೆ ಸ್ನೇಹ ಇದೆ, ಬಾಬನಿಗೆ ನಾವು ಯಜ್ಞ ಕಾರ್ಯದಲ್ಲಿ ಸಹಯೋಗಿ ಆಗಬೇಕು. ಬಾಕಿ ರೀತಿ ನೀತಿ ಎಲ್ಲ ಸ್ನೇಹದ ಅನುಸಾರವಾಗಿ ಪ್ರಕಟ ಆಗ್ತಾ ಇರ್ತದೆ ವ್ಯಕ್ತಿಗಳನ್ನು ನೋಡಿದಾಗ. ಹಾಗಾದರೆ ಇದಕ್ಕೆ ನೀವು ಸ್ನೇಹ ಅಂತ ಹೇಳೋದು, ನಿಮಗೆ ಮೋಹ ಅಂತ ಹೇಳೋದು. तो इसमें मधुबन निवासी पास हुए. मधुबन का वायुमंडल मधुबन निवासी उनकी वृत्ति वाइब्रेशन लाइट हाउस होने के कारण चारों ओर एक सेकंड में फैल जाते हैं. ಹೀಗೆ ಮಧುಬನದ ವಾಯುಮಂಡಲ ಅಂದರೆ ಮಧುಬನ್ ನಿವಾಸಿಗಳ ವೃತ್ತಿ ವೈಬ್ರೇಷನ್ ಲೈಟ್ ಹೌಸ್ ಆಗಿರೋ ಕಾರಣದಿಂದ ಈ ಬೆಳಕು 4 ದಿಕ್ಕಿನಲ್ಲಿ ಹರಡಿರುತ್ತೆ. तो ऐसे समझकर हर पार्ट बजाते हो, निमित्त समझकर वैसे समय छोटे बच्चे हो जाते हो या
ಕ್ಯಾ ರಿಸಲ್ಟ್ ಹೇ. ಹೀಗೆ ಬಾಬಾ ಕೇಳ್ತಾ ಇದ್ದಾರೆ, ಈಗ ನಿಮ್ಮ ಪಾರ್ಟ್ ಏನು ನಡೀತಾ ಇದೆ, ನೀವು ನಿಮಿತ್ತರಾಗಿ ಬಾಬಾ ನಡೆಸಿದ ಹಾಗೆ ನಡೀತಾ ಇದ್ದೇನೆ, ಚಿಕ್ಕ ಮಗು ಅಂತಾನೆ ತಿಳ್ಕೊಂಡಿದ್ದೀರಿ ತಾನೇ, ನಿಮಗೆ ಏನಿದೆ ನಿಮ್ಮ ರಿಸಲ್ಟ್ ಅಂತ ಬಾಬಾ ಕೇಳ್ತಾರೆ. ಯಹ ತೋ ಅಭಿ ಕುಚ್ ನೈ ಹುವಾ ಅಬ ತೋ ಬಹುತ್ ಕುಚ್ ಹೋನಾ ಹೇ. ಇದುವರೆಗೆ ಬಾಬಾ ಹೇಳ್ತಾರೆ ಮಾಯ ಸಮಸ್ಯೆ ಪರಿಸ್ಥಿತಿಗಳು ಯಾವ ಲೆಕ್ಕಕ್ಕಲ್ಲ, ಇನ್ನು ಮುಂದೆ ಆಗ್ಲಿಕ್ಕಿದೆ ಅಂತಾರೆ ಬಾಬಾ. आप सोचेंगे अचानक हो गया इसलिए थोड़ा सा हुआ, लेकिन पेपर तो अचानक आवेंगे, पेपर कोई बताकर नहीं आएंगे. ಮಕ್ಕಳು ಮಾಯೆಗೆ ಸಮಸ್ಯೆಗೆ ಸಿಲುಕಿಕೊಂಡು ನಂಗೆ ಗೊತ್ತೇ ಆಗಲಿಲ್ಲ ಹೀಗಾಗುತ್ತೆ ಅಂತ, ನಾನು ಸಿಕ್ಕೊಂಡ್ಬಿಟ್ಟೆ, ತಪ್ಪು ಮಾಡೋದೆ ಅಂತ ಹೇಳ್ತಾರೆ ಮಕ್ಕಳು. ಬಾಬಾ ಹೇಳ್ತಾರೆ ಪರೀಕ್ಷೆಗಳು ಆಕಸ್ಮಿಕವಾಗಿ ಬರ್ತದೆ, ಪೇಪರ್ ಯಾವುದು ಕೂಡ ಬಾಬನ ಮಕ್ಕಳಿಗೆ ಹೇಳಿ ಬರುವುದಿಲ್ಲ. पहले बता तो दिया है कि ऐसे ऐसे ಪೇಪರ್ ಆನೆ ವಾಲೆ ಹೇ. ಯಾಕೆಂದರೆ ಪೇಪರ್ ಯಾವ್ಯಾವ ರೂಪಗಳಿಂದ ಬರುತ್ತೆ ಅನ್ನೋದಂತೂ ನಿಮಗೆ ಮೊದಲೇ ಹೇಳಲಾಗಿದೆ. लेकिन उस समय अचानक होता है, तो अचानक पेपर में अगर जरा संकल्प में भी हिलना हुआ तो अंगद मिसल हुए. ಅದಕ್ಕೆ ಬಾಬಾ ಹೇಳ್ತಾರೆ ಆಕಸ್ಮಿಕ ಬಾಬಾ ಯಾವ್ಯಾವ ಪರೀಕ್ಷೆಗಳು ಬರ್ತವೆ ಅಂತ ಹೇಳಿದ ವಿವರಣೆಯೊಳಗೆ ಯಾವುದೂ ಆಕಸ್ಮಿಕ ಬರ್ಬೋದು. ನಮಗೆ ಆಕಸ್ಮಿಕ ಬಂದ ಪೇಪರ್ನಲ್ಲಿ ಪರೀಕ್ಷೆಯಲ್ಲಿ ಹೀಗ್ಯಾಕಾಯ್ತು, ನನಗೆ ಹೀಗಾಗಬಾರ್ದಿತ್ತು ಅಂತ ಏನಾದರೂ ನಿಮಗೆ ಅರ್ಥ ಸಂಕಲ್ಪ ಬಂತು ಅಂದರೆ ನೀವು ಅಲಗಾಡಿಬಿಟ್ರೆ ನಿಮ್ಮ ದೃಢತೆಯಲ್ಲಿ, ಆಗ ನಿಮಗೆ ಅಂಗದ ಮಹಾವೀರ ಅಂತ ಹೇಳ್ಬೋದಾ ಅಂತ ಬಾಬಾ ಕೇಳ್ತಾರೆ. ಅಬ್ ವಹ ಲಾಸ್ಟ್ ಸ್ಟೇಜ್ ನಹಿ ಆಯಿ ಹೈ ಕ್ಯಾ, ಕುಚ್ ರಹೆ ಥೇ ನ ಸಮೀಪ ಸೆ ಬಿ ಜ್ಯಾದಾ ನಜ್ದೀಕ್ ಕೌನ್ ಸಿ ಸ್ಟೇಜ್ ಹೋತಿ ಹೈ. ಹೀಗೆ ಬಾಬಾ ಕೇಳ್ತಾರೆ ನೀವೀಗ ಆ ಲಾಸ್ಟ್ ಸ್ಟೇಜಿಗೆ ಇನ್ನೂ ತಲುಪಲಿಲ್ವಾ, ಏನಾದರೂ ಸಮೀಪತೆ ಬಾಕಿ ಇದೆಯಾ. ಬಾಬಾ ಹೇಳ್ತಿದ್ದಾರೆ ಸಮೀಪತೆಗಿಂತಲೂ ತುಂಬ ಹತ್ತಿರದ ಸ್ಟೇಜ್ ಯಾವುದು, ವ ಹೋತಿ ಹೈ ಸಮ್ಮುಖ ದಿಖಾಯ್ ದೇನಾ. ಸಮೀಪತೆ ಅಂದರೆ ಸ್ವಲ್ಪ ಇನ್ನೊಂದು 4 ಹೆಜ್ಜೆ 10 ಹೆಜ್ಜೆ ನಾವು ದೂರ ಇದ್ದೇವೆ. ಸಮ್ಮುಖ ಅಂದರೆ ಎದುರಲ್ಲೇ ಕೂತು ಬಿಟ್ಟಿರ್ತೀರಿ, ನಿಂತು ಬಿಟ್ಟಿರ್ತೀರಿ, ಡಿಫ್ರೆನ್ಸ್ ಇಲ್ಲ, ಒಂದು ಅರ್ಧ ಅಡಿನೂ 4 ಇಂಚು ಕೂಡ ವ್ಯತ್ಯಾಸ ಇಲ್ಲ, ಅಷ್ಟು ಸಮ್ಮುಖದಲ್ಲಿ ನೀವು ಕಾಣಿಸ್ಕೋತೀರ. ಸಮೀಪತೆ ಬೇರೆ, ಸಮ್ಮುಖ ಬೇರೆ. ಸಮೀಪ ಆತೆ ಆತೆ ವಹಿ ವಸ್ತು ಸಮ್ಮುಖ ಹೋ ಜಾತೆ. ಸ್ವಲ್ಪ ದೂರದಲ್ಲಿರೋ ವಸ್ತು ಹತ್ರ ಬಂದ ಹಾಗೆ ಅದು ಎದುರಲ್ಲಿ ಬರ್ತದೆ, ಇದಕ್ಕೆ ಸಮ್ಮುಖ ಅಂತ ಹೇಳ್ತಾರೆ. तो समीप का अनुभव करते हो या बिल्कुल वह स्टेज सम्मुख दिखाई देती है. ಹೀಗೆ ನಾವು ಬಾಬನಿಗೆ ಸಮೀಪತೆ ಅನುಭವ ಮಾಡ್ತಾ 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 ಸಮ್ಮುಖ ತಲುಪಬೇಕು. ನಾನು ಬಾಬಾ, ಬಾಬಾ ನಾನು, ನಾನು ಬಾಬಾ, ಬಾಬಾ ನಾನು, ನನಗೆ ಬಿಟ್ಟು ಬಾಬಾ ಇಲ್ಲ, ಬಾಬನ್ ಬಿಟ್ಟು ನಾನಿಲ್ಲ, ಸರ್ವಸ್ವ ಬಾಬನೇ. ಇದಕ್ಕೆ ಏನು ಹೇಳ್ತಾರೆ, ಏಕ್ ಬಾಬ್ ದುಸ್ರಾ ನಾ ಕೋಯ್. ಬಾಬನ್ನೇ ಕಾಣೋದು ನಮ್ಮ ಕಣ್ಣಿಗೆ, ಬೇರೆ ಯಾರು ಕಾಣಲ್ಲ. ಸಮ್ಮುಖದಲ್ಲಿರೋರಿಗೆ ಯಾರು ಕಾಣ್ತಾರೆ, ಸಮ್ಮುಖದಲ್ಲಿರೋರೇ ಕಾಣಬೇಕಲ್ಲ. आज है कल यहाँ बन जाएंगे ऐसे सम्मुख अनुभव करते हो. ಇವತ್ತು ನಾನು ಸಾಧಾರಣ ಇದ್ದೇನೆ, ನಾಳೆ ನಾನು ಇವ್ರ ಹಾಗೇನೆ ಇಂಥ ಶ್ರೇಷ್ಠ ಸ್ಥಾನ ಫರಿಸ್ತಾ ರೂಪವನ್ನು ನಾನು ಪಡಿತೇನೆ, ಈ ಅನುಭವ ಮಾಡ್ತೀರಾ. जैसे साकार में अनुभव देखा तो भविष्य रूप और अंतिम संपूर्ण स्वरूप सदा सम्मुख स्पष्ट रूप में रहता था ना. ಹೀಗೆ ಬ್ರಹ್ಮ ಬಾಬನಿಗೆ ಶಿವಬಾಬಾ ತೋರಿಸಿದ್ರು ಭವಿಷ್ಯ ವಿಶ್ವ ಮಹಾರಾಜ ಶ್ರೀಮನ್ ನಾರಾಯಣ ನೀನೆ, ಪ್ರಥಮ ನಾರಾಯಣ, ಪ್ರಥಮ ಶ್ರೀಕೃಷ್ಣ ನೀನೆ ಅಂತ ಬಾಬಾ ತೋರಿಸಿದ್ರು. ಹಾಗೆ ಬಾಬಾ ಮತ್ತು ಅನುಭವ ಮಾಡಿಸಿದ್ರು. ಅಂತಿಮದಲ್ಲಿ ಸಾಧಾರಣ ಬ್ರಹ್ಮನಿಂದ ನೀನೇನಾಗ್ತೀಯ, ಫರಿಸ್ತಾ ಆಗ್ತೀಯ. ಈ ಫರಿಸ್ತಾ ರೂಪನೂ ಕೂಡ ಬ್ರಹ್ಮ ಬಾಬನಿಗೆ ಅನುಭವಕ್ಕೆ ಬಂತಾಗ ಇವೆರಡೂ ರೂಪ ಕಣ್ಮುಂದೆ ಇಟ್ಕೊಂಡು ಅದನ್ನು ತಲುಪೋ ಪುರುಷಾರ್ಥದಲ್ಲಿ ಸದಾ ಮಗ್ನಾಗಿರ್ತಿದ್ರು. ಹಾಗೆ ಸೇವೆ ಮಾಡಲಿಲ್ಲ, ಬಂದವರ ಮಾತಾಡ್ಸಲಿಲ್ಲ, ಬಂದವರಿಗೆ ವ್ಯವಸ್ಥೆ ಮಾಡಲಿಲ್ಲ ಅಲ್ಲ, ಅಲ್ಲಿ 350ರಿಂದ 400 ಜನರ ವ್ಯವಸ್ಥೆಯ ಜವಾಬ್ದಾರಿಯೊಳಗೂ ತನ್ನ ಭವಿಷ್ಯ ಏನು ರೂಪಿಸ್ಕೋಬೇಕು, ಎಲ್ಲಿಗೆ ತಾನು ತಲುಪಬೇಕು, ಅದು ಸಮ್ಮುಖತೆ ಅನುಭವ ಮಾಡ್ತಿದ್ರು. ಕೃಷ್ಣ ಫರಿಸ್ತಾ ಎರಡು ಎದುರುಗಡೆನೇ ಇದ್ದೇನೆ, ಅದೇ ನಾನು, ನಾನೇ ಅದು, ನಾನೇ ಅದು, ಅದೇ ನಾನು. ಇದಕ್ಕೆ ಹಂಸೋ ಸೋಹಂ ಅಂತ ಹೇಳ್ತಾರೆ. ಕೃಷ್ಣನೇ ನಾನು, ನಾನೇ ಕೃಷ್ಣ, ನಾನು ಬ್ರಹ್ಮ, ಫರಿಸ್ತಾನೆ ನಾನು, ನಾನೇ ಫರಿಸ್ತಾ. ಹೀಗೆ ಸಮ್ಮುಖತೆ ಅನುಭವ ಮಾಡ್ತಾ ಇದ್ರು. ತೋ ಫಾಲೋ ಫಾದರ್ ಕರ್ನಾ ಹೇ. ಅದಕ್ಕೆ ಈ ಪುರುಷಾರ್ಥದ ವಿಷಯದಲ್ಲಿ ನಾವು ಬ್ರಹ್ಮ ಬಾಬನ್ನ ಫಾಲೋ ಮಾಡಬೇಕು. ಅವ್ರಿಗೆ ಸುಮ್ಮನೆ ಎಲ್ಲ ಬಿಟ್ಟು ಕೂತ್ಕೊಂಡೀಗ ನಾನು ತಪಸ್ ಮಾಡಬೇಕು ಅಂತ ಸೇವೆ ಬಿಡಲಿಲ್ಲ, ಜವಾಬ್ದಾರಿ ಬಿಡಲಿಲ್ಲ. जैसे बाप के सामने संपूर्ण स्टेज और भविष्य स्टेज सदा सामने आती रहती है, वैसे ही अनुभव हो रहा है. ಹೇಗೆ ಬ್ರಹ್ಮ ಬಾಬನಿಗೆ ತಮ್ಮ ಭವಿಷ್ಯ ಸಂಪೂರ್ಣ ಸ್ಟೇಜ್
ಅಂದರೆ ಫರಿಸ್ತಾ ರೂಪ, ಹಾಗೆ ಭವಿಷ್ಯದ ದೇವತಾ ರೂಪ ಎರಡೂ ಕೂಡ ಎದುರುಗಡೆ ಅನುಭವ ಮಾಡ್ತಾ ಇದ್ರು. ಹಾಗೆ ನೀವು ಅನುಭವ ಮಾಡ್ತಾ ಇದ್ದೀರಾ. कि सोचते हो पता नहीं क्या भविष्य होना है, यह स्पष्ट होता है क्या, ಅಯ್ಯೋ ನನಗೆ ನಾಳೆ ಆ ಪದವಿ ಏನು ಯಾರಿಗೆ ಗೊತ್ತು ಅಂತ ಹೀಗೇನಾದ್ರೂ ಬಾಬಾ ಹೇಳ್ತಾರೆ ಅಸ್ಪಷ್ಟತೆಯಲ್ಲಿದ್ದೀರಾ. एनांस होता नहीं, लेकिन जो महावीर पुरुषार्थी हैं उनकी बुद्धि में सदा अपने प्रति ಸ್ಪಷ್ಟ ಹೋತಾ रहता है. ಎನಾನ್ಸ್ ಅಂತ ಆಗಲ್ಲ ನಾಳೆ ನೀವು ಈ ಪದವಿ ಪಡ್ಕೊಳ್ಳೋರು ಅಂತ. ಆದರೆ ನೀವು ಮಹಾವೀರ ಪುರುಷಾರ್ಥದಲ್ಲಿ ಇದ್ದೀರಿ ಎಂದರೆ ನಿಮ್ಮ ಭವಿಷ್ಯ ರೂಪ ನಿಮಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತದೆ. तो स्पष्ट देखने में आता है व थोड़ा बहुत घूंघट बीच में है. ನಿಮ್ಮ ಭವಿಷ್ಯ ರೂಪ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತದ ಅಥವಾ ಮಧ್ಯದಲ್ಲಿ ಏನಾದರೂ ಪರ್ದೆ ಉಂಟಾ ಅಂತ ಕೇಳ್ತಾರೆ. आजकल ट्रांसपेरेंट घूंघट भी होता है, दिखाई सभी को कुछ देता फिर भी घूंघट होता है. ಈ ಕಲಿಯುಗ ಜಗತ್ತಿನಲ್ಲಿ ನೋಡಿ ಮುಖಕ್ಕೆ ಸೆರಗ್ ಹಾಕಿರ್ತಾರಲ್ಲ, ಮುಖ ಮುಚ್ಕೊಂಡಿರ್ತಾರೆ. ಮೊದಲಿನ ಹಾಗೆ ಕಾಣದೇ ಇರೋ ದಪ್ಪ ದಪ್ಪ ಬಟ್ಟೆ ಇರಲ್ಲ, ಟ್ರಾನ್ಸ್ಪರೆಂಟ್ ಇರ್ತದೆ, ಸಂಪೂರ್ಣ ತೆಳ್ಳಗಿರ್ತದೆ ಅಥವಾ ಬಲೆ ಇದ್ದ ಹಾಗಿರ್ತದೆ. ಆದರೂ ಮುಖ ಮುಚ್ಕೊಂಡಿರ್ತಾರೆ, ಕಾಣುತ್ತದೆ, ಎಲ್ಲ ಮುಖನೂ ಕಾಣುತ್ತದೆ, ಅವ್ರಿಗೆ ಜನನೂ ಕಾಣ್ತಾರೆ, ಜನಕ್ಕೆ ಅವರು ಕಾಣ್ತಾರೆ, ಆದರೂ ಮುಖಕ್ಕೆ ಮುಚ್ಕೊಂಡಿರ್ತಾರೆ. लेकिन वैसे स्पष्ट देखना और घूंघट बीच देखना फर्क हो जाता है. ಆದರೆ ಹಾಕಿಕೊಂಡದ್ದು ಹೌದು, ಆದರೆ ಅದನ್ನು ತೆಗೆದಾಗ ಸ್ಪಷ್ಟ ಕಾಣೋದಕ್ಕೂ ಅದು ಹಾಕಿಕೊಂಡು ನೋಡೋದಕ್ಕೂ ವ್ಯತ್ಯಾಸ ಇದೆ. तो अपने पुरुषार्थ प्रमाण ट्रांसपेरेंट रूप में घूंघट तो नहीं रह गया है. ಹಾಗೇನೆ ಬಾಬಾ ಹೇಳ್ತಿದ್ದಾರೆ ನಾವು ಪುರುಷಾರ್ಥದಲ್ಲಿದ್ದೇವೆ, ಆದರೆ ನಮಗೆ ನಮ್ಮ ಭಾಗ್ಯದಕ್ಕೆ ಬಾಬಾ ಹೇಳ್ತಾರೆ ನಾವು ಕೂಡ ಬೇಡವಾದ ವಿಷಯ ವಿಚಾರಗಳ ಒಂದು ಬಲೆಯ ರೂಪದ ಬಟ್ಟೆ ನಮ್ಮ ಕಣ್ಣಿಗೆ ನಮ್ಮ ತಲೆಗೆ ಹಾಕಿಕೊಂಡಿದ್ರೆ ನಮ್ಮ ಭವಿಷ್ಯ ಸ್ಪಷ್ಟವಾಗಿ ನಮಗೆ ಕಾಣೋದಿಲ್ಲ, ಬಿಲ್ಕುಲ್ ಅಸ್ಪಷ್ಟವಾಗಿರ್ತದೆ. ಹೀಗಿದೆಯೋ ಅಥವಾ ನಿಮ್ಮ ಭವಿಷ್ಯ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇದೆಯೋ. तो मधुबन निवासी अटल है ना कि यहाँ संकल्प भी है कि यहाँ क्या होता है. ಹೀಗೆ ಬಾಬಾ ಹೇಳ್ತಾರೆ ನೀವು ಮಧುಬನ್ ನಿವಾಸಿಗಳು ನಿಮ್ಮ ಭವಿಷ್ಯ ಭಾಗ್ಯದ ಪ್ರಾಪ್ತಿ ಮಾಡಿಕೊಳ್ಳೋದ್ರಲ್ಲಿ ಅಟ್ಟಲತೆ ಅಂದರೆ ಅಷ್ಟು ದೃಢತೆಯಲ್ಲಿದ್ದೀರಿ ತಾನೆ. ಸಂಕಲ್ಪ ಮಾತ್ರದಲ್ಲಿನೂ ನನಗೇನು ಸಿಗುತ್ತೆ ಎಂಬ ಸಂಶಯ ಇಲ್ಲ ತಾನೆ. क्यों क्या क्वेश्चन तो नहीं है. जो भी पार्ट बजाते हैं वहाँ हर एक पार्ट में बहुत कुछ गुह्य रहस्य समाया हुआ है. ಯಾಕೆ ಏನು ಹೇಗೆ ಎಂಬ ಪ್ರಶ್ನೆನೇ ಇಲ್ಲ. ನಾನೇನು ಪಾತ್ರ ಮಾಡ್ತಾ ಇದ್ದೇನೆ, ನನಗೆ ಯಾವ ಪಾತ್ರ ಸಿಕ್ಕಿದೆ, ಪ್ರತಿ ಪಾತ್ರದೊಳಗೆ ನನಗೆ ತುಂಬ ತುಂಬ ರಹಸ್ಯ ಅಡಕವಾಗಿದೆ. ಈ ರಹಸ್ಯ ಏನೆಂಬುದು ನಾವೀಗ ತಿಳ್ಕೊಳ್ಬೇಕಾಗಿದೆ. ಸುನಾಯತಾನ समय की सूचना देने के लिए बीच बीच में घंटे बजाकर जगाते हैं. ಇದಕ್ಕೆ ಸಮಯದ ಸೂಚನೆಯನ್ನು ಕೊಡಲಿಕ್ಕಾಗಿ ಸಮಯ ಮುಗೀತು, ಅಂತ್ಯ ಆಯಿತು, ಡ್ರಾಮಾ ಮುಗೀತು, ನಾಟಕ ಮುಗೀತು, ಇನ್ನು ಮನೆಗೆ ಹೋಗಬೇಕು, ಇದನ್ನು ಮಕ್ಕಳು ಮರಿತಿರ್ತಾರೆ. ಅದಕ್ಕೆ ಬಾಬಾ ಮಧ್ಯ ಮಧ್ಯದಲ್ಲಿ ಗಂಟೆ ಬಾರಿಸ್ತಿರ್ತಾರೆ. ಗಂಟೆ ಅಂದರೆ ಯಾವುದು? ಅಲ್ಲಲ್ಲಿ ಇದ್ದಕ್ಕಿದ್ದ ಹಾಗೆ ಏನೆಲ್ಲ ವಿನಾಶ ಆಗ್ತಾ ಇರ್ತದೆ ಅಥವಾ ನಮಗೆ ಏನೇನ ಸಮಸ್ಯೆಗಳು ಸಡನ್ಲಿ ಏನೆಲ್ಲ ಪರಿಸ್ಥಿತಿಗಳು ಬರ್ತವೆ ಅಂದರೆ ಗಂಟೆ ಬಾರಿಸಿದ್ದು ಅಂದರೆ ನಾವೀಗ ಮನೆಗೆ ಹೋಗೋರು ಬಾಬನ ಸಮ್ಮುಖದಲ್ಲಿದ್ದೇವೆ ಅಂತ ಅನುಭವ ಮಾಡಿಸ್ಲಿಕ್ಕೆ ಬಾಬಾ ಸಮಸ್ಯೆ ಎಂಬ ಗಂಟೆ ಬಾರಿಸ್ತಿರ್ತಾರಲ್ಲಿ. इसलिए आपके जड़ चित्रों का आगे घंटे बजाते हैं. ಬಾಬಾ ನಮಗೆ ಇಲ್ಲಿ ಗಂಟೆ ಬಾರಿಸಿ ಎಚ್ಚರ ಮಾಡೋದೇ ಭಕ್ತಿ ಮಾರ್ಗದಲ್ಲಿ ಕೂಡ ದೇವತೆಗಳ ಮುಂದೆ ಗಂಟೆ ಬಾರಿಸ್ತಾರೆ. उठाते भी हैं घंटी बजाकर, फिर सुलाते भी हैं घंटी बजाकर. यह भी समय के सूचना घंटियां बजती है. ನೋಡಿ ಭಕ್ತಿ ಮಾರ್ಗದಲ್ಲಿ ಆ ದೇವಿಗೆ ಎಬ್ಬಿಸ್ಲಿಕ್ಕೂ ಗಂಟೆ ಬಾರಿಸ್ತಾರೆ, ಊಟ ಮಾಡಿಸ್ಲಿಕ್ಕೂ ಗಂಟೆ ಬಾರಿಸ್ತಾರೆ, ನೈವೇದ್ಯಕ್ಕೆ ರಾತ್ರಿ ಕೊನೆಯ ಪೂಜೆ ಮಲಗಿಸ್ಲಿಕ್ಕೂ ಗಂಟೆ ಬಾರಿಸ್ತಾರೆ. ಅಂದರೆ ಗಂಟೆ ಅಂದ್ರೇ ಅರ್ಥ ಬಾಬಾ ನಮಗೆ ಎಲ್ಲ ರೂಪದ ಜಾಗೃತೆಯನ್ನು ಕೊಡ್ತಾ ಇದ್ದಾರೆ. ಹೀಗೆ ಬಾಬಾ ಹೇಳ್ತಿದ್ದಾರೆ ಕ್योंकि जैसे ಶಾಸ್ತ್ರವಾದಿयों ने लंबा चौड़ा टाइम बताकर सभी को सुला दिया है. ಆದರೆ ಕಲಿಯುಗ ಜಗತ್ತು ಶಾಸ್ತ್ರವಾದಿಗಳು ವಿವರಣೆ ತುಂಬ ಸುಳ್ಳು ಬರೆದ್ಬಿಟ್ರು. ಇದು ಇನ್ನೂ 40,000 ವರ್ಷ ಕಾಲ ಇರ್ತದೆ ಅಂತ ಹೇಳಿದ್ದಕ್ಕೆ ಇದನ್ನು ಓದಿದವರು ಕೇಳಿದವರು ಇನ್ನಿಷ್ಟು ಬೇಗ ಇದು ವಿನಾಶ ಆಗಲ್ಲ ಅನ್ನುವಂಥ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿಬಿಟ್ಟಿದ್ದಾರೆ. ಶಾಸ್ತ್ರವಾದಿಗಳ ಮಾತನ್ನು ಕೇಳಿ ಬಾಬಾ ಹೇಳ್ತಾರೆ ಜನ ಕುಂಭಕರ್ಣ ನಿದ್ರೆಯೊಳಗೆ ಮಗ್ನ ಆಗಿದ್ದಾರೆ. खूब अज्ञान नींद में सभी सो गए हैं क्योंकि समझते अभी बहुत समय पड़ा है.
ಹೀಗೆ ಅಜ್ಞಾನದ ಕುಂಭಕರ್ಣನ ನಿದ್ರೆಯೊಳಗೆ ಮನುಷ್ಯ ಮಲಗಿಬಿಟ್ಟಿದ್ದಾನೆ. ಅಂದರೆ ಕಾರಣ ಇನ್ನೂ ತುಂಬ ಸಮಯ ಇದೆ ಕಲಿಯುಗಕ್ಕೆ ಅಂತ. ಕಲಿಯುಗಕ್ಕೆ ಸಮಯ ಇದೆ, ಕಲಿಯುಗ ನಾಶ ಆಗದೆ ಇರ್ಬೋದು, ಆದರೆ ನಮ್ಮ ಶರೀರದ ಮೇಲೇನು ಭರವಸೆ ಇದೆ? ಇದು ಯಾವಾಗ ಪಟ್ಟ ಅನ್ನುತ್ತೆ ಯಾರಿಗೆ ಗೊತ್ತು. तो यहाँ फिर जो भी देवी परिवार के आत्माएं हैं उन्हों को चलते चलते माया कई प्रकार के रूप रंग रीति रस्म के द्वारा अलबेला बनाकर समय की पहचान से दूर पुरुषार्थ के ढीलेपन में सुला देती हैं. ಕಲಿಯುಗದವ್ರದಂತೂ ಒಂದು ಕುಂಭಕರ್ಣ ಇದ್ದರೆ ಶಾಸ್ತ್ರದ ಆಧಾರ ಸಿಕ್ತು, ಇದಿಷ್ಟು ಬೇಗ ವಿನಾಶ ಆಗಲ್ಲ ಅಂತ. ಆದರೆ ಬಾಬನ ಮಕ್ಕಳಿಗೂ ಸಹ ಮಾಯ ಏನು ಮಾಡ್ತದೆ ಅಂದರೆ, ದೈವಿ ಪರಿವಾರದ ಆತ್ಮಗಳಿಗೆ ಚೆನ್ನಾಗಿ ನಡೀತಾ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ಮಾಯ ಯಾವುದೋ ಆಕರ್ಷಣೆ ತರ್ತದೆ. ಯಾರ ಹತ್ರ ಏನೋ ಇರ್ತದೆ ಅದನ್ನು ನೋಡಿ ನನಗೂ ಬೇಕನ್ಸುತ್ತೆ, ಯಾರು ಯಾವುದೋ ಆಭರಣ ಹಾಕ್ತಾರೆ ನೋಡಿ ನನಗೂ ಬೇಕನ್ಸುತ್ತೆ. ಈ ಪ್ರಕಾರದ ಅನೇಕ ಆಕರ್ಷಣೆಯ ರೂಪ ಬಣ್ಣ ರೀತಿ ನೀತಿಗಳನ್ನು ತಂದು ಅವ್ರ ಮುಂದೆ ಇಟ್ಬಿಡ್ತದೆ. ಅದನ್ನು ನೋಡಿದವರು ಆ ಹುಡುಗಾಟಿಕೆಯಲ್ಲಿ ಸಿಕ್ಕೊಂಡ್ಬಿಟ್ಟು ನಾನು ಒಂದಿಷ್ಟು ಶೃಂಗಾರ ಮಾಡ್ಕೊಳ್ಳೋಣ, ನಾನು ಒಂದಿಷ್ಟು ಸ್ವಲ್ಪ ಕಲಿಯುಗದವ್ರು ಹಾಗೆ ಇರೋಣ ಅಂತ ಆಕರ್ಷಣೆಗೆ ಬಂದರು ಅಂದರೆ ಅಲ್ಲಿ ಆ ಬಾಬಾ ಹೇಳ್ತಿದ್ದಾರೆ, ತಾನು ಯಾರ ಮಗು, ತಾನು ಯಾವ ಸಮಯದಲ್ಲಿ ಇದ್ದೇನೆ ಅನ್ನೋದೇ ಮರ್ತು ಬಿಡ್ತಾರೆ. ಫಸ್ಟ್ ಪಾಯಿಂಟ್ ಅದು, ತನ್ನತನವನ್ನು ಮರಿತಾರೆ. ತನ್ನತನದಿಂದ ದೂರ ಆದಾಗ ಅಲ್ಲಿ ಪುರುಷಾರ್ಥ ಡೀಲ ಬಂದ್ಬಿಡುತ್ತೆ. ಏನು ಪುರುಷಾರ್ಥ ಡೀಲ ಬರ್ತದೆ? ಇಷ್ಟು ಸಮಯ ಮಾಡಿದೇನಲ್ಲ, ಮತ್ತೆ ಮಾಡಿದ್ರಾಯ್ತು, ಅಂತಿಮ ಸಮಯಕ್ಕೆ ನೋಡಿದ್ರಾಯ್ತು ಅನ್ನುವಂತಹ ಈ ಪುರುಷಾರ್ಥಹೀನತೆಯ ಡೆನ್ಲಪ್ ದಿಂಬು ಹಾಕ್ಕೊಂಡು ಮಕ್ಕೊಂಡ್ಬಿಡ್ತಾರೆ ಇವರು. जब कोई अलबेला होता है तो आराम से रहता है, जिम्मेवारी होने से टेंशन रहता कि हमको टाइम पर उठना है. ನೋಡಿ, ಈಗ ನಮ್ಮ ಕುಟುಂಬದಲ್ಲೇ ಇರ್ಬೋದು ಅಥವಾ ನಮ್ಮ ಸಂಘಟನೆಯಲ್ಲೇ ಇರ್ಬೋದು, ನೀವು ಮನೆಗಳಲ್ಲಿ ನೋಡಿ ಅಥವಾ ಸಂಘಟನೆಯಲ್ಲಿ ನೋಡಿ, ಯಾರು ಅಧ್ಯಕ್ಷರಾಗಿರ್ತಾರೆ, ಜವಾಬ್ದಾರಿಯಲ್ಲಿ ಇರ್ತಾರೆ, ಸ್ವಲ್ಪ ಟೆನ್ಷನ್ನಲ್ಲಿ ಓಡಾಡ್ತಿರ್ತಾರೆ ಆ ಕಾರ್ಯಕ್ರಮಗಳಿಗೆ ವ್ಯವಸ್ಥೆಗಳಿಗೆ. ಆದರೆ ಯಾರು ಸುಮ್ಮನೆ ಸದಸ್ಯರಾಗಿರ್ತಾರೆ, ಆರಾಮಾಗಿರ್ತಾರೋ ಸಭೆಯಲ್ಲಿ ಆರಾಮಾಗಿ ಕೂತಿರ್ತಾರೆ. ಅದೇ ಸಂಘಟನೆನೇ ಹಾಗೇನೆ ಮನೆಗಳಲ್ಲಿ ಕೂಡ ನೋಡಿ, ಯಾರಿಗೆ ಜವಾಬ್ದಾರಿ ಇರ್ತದೆ ಅವ್ರು ಬೇಗ ಎದ್ದೇಳ್ತಾರೆ, ಬೇಗ ಕೆಲಸ ಕಾರ್ಯ ಮಾಡ್ತಿರ್ತಾರೆ. ಯಾರಿಗೆ ಜವಾಬ್ದಾರಿ ಇರೋಲ್ಲ ಅವ್ರು 8 ಗಂಟೆಗೋ 10 ಗಂಟೆಗೋ ಎದ್ದೇಳ್ತಾರೆ. ಯಾ ಕರ್ನಾ ಹೇ ಅಗರ್ ಕೊಯ್ ಪ್ರೋಗ್ರಾಮ್ ಮೇ ನಹಿ ತೋ ಅಲ್ಬೇಲಾ ಹಿ ಸೋ ಜಾಯೇಗಾ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಜವಾಬ್ದಾರಿನೇ ಇಲ್ಲ ಅಂದಾಗ ಯಾವುದೇ ಪ್ರೋಗ್ರಾಮ್ ಅವ್ರ ಮನಸ್ಸಲ್ಲಿ ಬರಲ್ಲ. ಇದು ಮಾಡಬೇಕು, ಅದು ಮಾಡಬೇಕು, ಅದು ಯಾವುದು ಬರಲ್ಲ. ಹೀಗಾಗಿ ಅವರು ಹುಡುಗಾಟಿಕೆ, ಆಲಸ್ಯದ ನಿದ್ರೆ, ಯಾವುದಕ್ಕೂ ತಗೊಳ್ಳಿ ಮೊದಲು ಅವ್ರಿಗೆ ಸಂಕಲ್ಪ ಬರೋದು ನಿದ್ದೆ ಮಾಡಬೇಕು, ನಿದ್ದೆ ನಿದ್ದೆ ನಿದ್ದೆ. तो यह भी अलबेलापन आ जाता. अब कोई अलबेले हो डीले पुरुषार्थ के नींद के नशे में मस्त हो जाते हैं तो क्या करना पड़ता है. ಈಗ ಕಲಿಯುಗದವರಿಗೆ ಅತಿ ಮುಖ್ಯ 4 ಹೆಜ್ಜೆ ಎಲ್ಲ ಹೋಗಿ ಬರ್ತಾರೆ, ಸುಸ್ತಾಯ್ತು, ಈಗ ನಾ ಸ್ವಲ್ಪ ಮಲಗಿದ್ರೆ ಸರಿ ಆಗುತ್ತೆ. ಅಥವಾ ಒಂದು ದಿನ ತುಂಬ ಕೆಲಸ ಮಾಡಿರ್ತಾರೆ, ಸುಸ್ತಾಗಿದೆ, ಮಲಗಿದ್ರೆ ಸರಿ ಆಗುತ್ತೆ. ಎಲ್ಲದಕ್ಕೂ ಡೋಸ್ ತಗೊಳ್ಳೋದು ನಿದ್ರೆ. ಈಗ ಎಲ್ಲದಕ್ಕೂ ಅತಿ ಮುಖ್ಯ ಪ್ಲ್ಯಾನ್ ಮಾಡೋದು ನಿದ್ರೆ ಪ್ಲ್ಯಾನೇ ಮಾಡ್ತಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಈ ಪ್ರಕಾರದ ಹುಡುಗಾಟಿಕೆಯ ಆಲಸ್ಯದಾರಿಗಳಾದಾಗ, ಪುರುಷಾರ್ಥಹೀನರಾದಾಗ ಬಾಬಾ ಹೇಳ್ತಾರೆ, ಪುರುಷಾರ್ಥಹೀನತೆಯ ಈ ನಿದ್ರೆಯ ನಶೆಯೊಳಗೆ ಮಸ್ತಾಗ್ಬಿಡ್ತಾರೆ. ಹೇಗೆ ಕುಡಿದವ್ರಿಗೆ ನಶೆ ಇರ್ತದಲ್ಲ, ಹಾಗೆ ಮಾಯೆ ನಶೆ ಇರ್ಬಿಡ್ತದೆ, ನಿದ್ರೆಯ ನಶೆ ಹೀಗಿರ್ತದೆ. ಅವ್ರಿಗೇನು ಮಾಡೋಕ್ಕಿಷ್ಟ ಆಗಲ್ಲ. ಯಾವುದು ಸಣ್ಣ ವಿಷಯಕ್ಕೂ ಕಷ್ಟ ಅನ್ನೋ ಸಂಕಲ್ಪನೆ ಬರುತ್ತೆ. ಕಾರಣ ಮಾಯ ನಿದ್ರೆಯ ನಶೆ ಏರಿರ್ತದೆ. तो उनको हिलाना पड़ता है, हलचल करनी पड़ती है कि उठ जाए. ಹೀಗೆ ಮಾಯ ನಶೆ ನಿದ್ರೆಯಲ್ಲಿರೋರನ್ನ, ಅಂದರೆ ನಿದ್ರೆಯಲ್ಲಿರೋರನ್ನ ಅಲಗಾಡಿಸ್ಬೇಕಾಗುತ್ತೆ, ಶಬ್ದ ಮಾಡಿ ಎಬ್ಬಿಸ್ಬೇಕಾಗುತ್ತೆ ತಾನೆ. ಸುಮ್ಮನೆ ಎದ್ದೇಳೋದಿಲ್ಲ ಅವರು, ಕರಿತಿದ್ದಾಗ ಎದ್ದೇಳಲ್ಲ. ಯಾಕೆಂದರೆ ಹೇಗಿದೆ ಅಂದರೆ ಪೂರ್ಣ ನಿದ್ರೆ ಅಲ್ಲ, ಪೂರ್ಣ ಗಾಢ ನಿದ್ರೆಯಲ್ಲಿದ್ದಾರೆ ಅಂತಲ್ಲ, ಆಲಸ್ಯ ಹುಡುಗಾಟಿಕೆಯಲ್ಲಿ ಜಾಗೃತಾವಸ್ಥೆಯಲ್ಲಿ ಮಾಡ್ತಿರೋ ನಿದ್ದೆ. ಎಚ್ಚರ ಇದ್ದೇ ಮಂಚದ ಮೇಲೆ ಮಲಗಿರ್ತಾರೆ. ಅಂಥವ್ರನ್ನ ಎಬ್ಬಿಸೋದು ಬಹಳ ಕಷ್ಟ, ಯಾಕೆ ಎಚ್ಚರನೇ ಇದ್ದಾರೆ. ಪೂರ್ಣ ಗಾಢ ನಿದ್ರೆಯಲ್ಲಿ ಇದ್ದಾರೆ ಅಂದಾಗ ಅವ್ರಿಗೆ ಶಬ್ದ ಆಗ್ತಿದ್ದಾಗ ಎಚ್ಚರಾಗ್ಬಿಡ್ತಾರೆ. 2 ಥರದ ನಿದ್ರೆ ಮಾಡೋರಿದ್ದಾರೆ ಆಲಸ್ಯದಲ್ಲಿ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ಈ ಪ್ರಕಾರದ ಹೊಯ್ದಾಟ ಅವ್ರ ಮುಂದೆ ಬಂದಾಗ ಆಗ ಅವರಿಗೆ ಎಚ್ಚರ ಆಗ್ತದ. जैसे जैसे नींद होते वैसा किया जाता है. बहुत गहरी नींद होते हैं तो उसको हिलाना पड़ता है, लेकिन कोई भी हल्की नींद होती है तो थोड़े हलचल करने से उठ जाता है.
ಹೀಗೆ ಬಾಬಾ ಹೇಳ್ತಾರೆ, ಆಲಸ್ಯ ಹುಡುಗಾಟಿಕೆ ನಿದ್ರೆಯಲ್ಲಿರೋರು, ಗಾಢ ನಿದ್ರೆಯಲ್ಲಿರೋರಿಗೆ ಎಬ್ಬಿಸೋದು, ಆಲಸ್ಯ ಹುಡುಗಾಟಿಕೆ ನಿದ್ರೆಯಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಮೈಗಳತನ ಮಾಡಿಕೊಂಡು ಮಲ್ಕೊಂಡಿರೋರ್ನ ಎಬ್ಬಿಸೋದು. ಎರಡು ರೀತಿಯ ನಿದ್ರೆಯಲ್ಲಿರೋರ್ನ ಯಾವ ರೀತಿ ಎಬ್ಬಿಸಿದ್ರೆ ಎದ್ದೇಳ್ತಾರೆ ಅನ್ನೋದು ವ್ಯತ್ಯಾಸ ಇದೆ ತಾನೆ. ಅಭಿ ಹಿಲಾಯ ನಹಿ ಥೋಡಿ ಹಲ್ಚಲ್ ಹುಯಿ. ಹಾಗೆ ಈಗ ಅನೇಕ ಪರಿಸ್ಥಿತಿಗಳ ಸಮಸ್ಯೆಗಳು ನಾವೇನು ನೋಡ್ತಾ ಇದ್ದೇವೆ. ಬಾಬಾ ಹೇಳ್ತಾರೆ, ನಿಮ್ಮ ಆಲಸ್ಯ ಹುಡುಗಾಟಿಕೆ ನಿದ್ರೆ ಬಿಡಿಸ್ಲಿಕ್ಕಾಗಿ ಇದು ನಿಮ್ಮ ಮುಂದೆ ಬಾರಿಸಿದ ಗಂಟೆ, ಅಥವಾ ಬಾಬಾ ಹೇಳ್ತಾರೆ ನಿಮಗೆ ನಿದ್ರೆ ಬಿಡಿಸ್ಲಿಕ್ಕಾಗಿ ಈ ಒಂದು ಹೊಯ್ದಾಟ, ಅಂದರೆ ಈಗ ಬಂದಿರೋ ಸಮಸ್ಯೆಗಳೇನು, ಕಾಯಿಲೆಗಳು, ಯುದ್ಧಗಳು, ಈ ಒಂದು ಬಾಬಾ ಹೇಳ್ತಾರೆ ಹೊಯ್ದಾಟ ಈ ಗಂಟೆ ನಿಮ್ಮ ಮುಂದೆ ಬಾರಿಸಿದೆ. दूसरी चीज जो निमित्त रख उसको हिलाया जाता है तो ಜಾಗೃತಿ हो जाती है. ಹೀಗೆ ಪರಿಸ್ಥಿತಿ ಶಬ್ದ ಮಾಡಿ ಎಬ್ಬಿಸೋದು ಒಂದು ವಿಧಾನ ಆದರೆ, ಮತ್ತೊಂದು ವಿಧಾನ ಹತ್ತಿರಕ್ಕೆ ಹೋಗಿ ಅವರನ್ನ ಅಲಗಾಡಿಸಿ ಎಬ್ಬಿಸೋದು, ಎದ್ದೇಳು ಅಂತ ಅವರನ್ನ ಶರೀರ ಅಲ್ಲಾಡಿಸಿ ಎಬ್ಬಿಸೋದು ಇರ್ತದೆ. ಹೀಗೆ ಆ ರೀತಿ ಆದ್ರೂ ಅಲ್ಲಾಡಿಸಿದಾಗ ಎದ್ದೇಳೋರು ಇದ್ದಾರಾ, ಹೇಳ್ತಾರ? ಅದಕ್ಕೆ ಬಾಬಾ ಹೇಳ್ತಾರೆ, यह भी ड्रामा में निमित्त बनी सूचना स्वरूप मूर्तियां हैं, उनको थोड़ा हिलाया हलचल की तो सभी जाग जाएंगे. ಆದರೆ ಕೆಲವೊಂದು ಆತ್ಮಗಳು ಡ್ರಾಮಾದಲ್ಲಿ ಈ ರೀತಿ ಇದ್ದಾರೆ, ಸ್ವಲ್ಪ ಅವರಿಗೆ ಬಾಬಾ ಬಂದಿದ್ದಾರೆ ಅನ್ನೋಂಥ ಸೂಚನೆ ಸಿಕ್ತಿದ್ದ ಹಾಗೇನೆ ಅವರೇನು ಆಲಸ್ಯ ಹುಡುಗಾಟಿಕೆಯ ಅಥವಾ ಅಜ್ಞಾನದ ನಿದ್ರೆಯಲ್ಲಿ ಮಲಗಿರ್ತಾರೆ, ಅವ್ರಿಗೆ ಎಚ್ಚರಾಗ್ಬಿಡುತ್ತೆ ಬೇಗ. ಕ್ಯೋಂಕಿ ಹಲ್ಕಿ ನೀಂದ ಹೇ, ಯಾಕೆಂದ್ರೆ ಅವರು ಜಾಗೃತಾವಸ್ಥೆಯ ನಿದ್ರೆಯಲ್ಲಿ ಇರ್ತಾರೆ. ಜಗೆ ತೋ ಜರೂರು ಲೇಕಿನ್ ಜಗಾನಕ್ಕೆ ಸಾಥ್ ರೆಡಿ ತೋ ನೈ ಕಿ, ಎಚ್ಚರಂತೂ ಆದರೆ ಮನೆಗೆ ಹೋಗ್ಬೇಕನ್ನೋ ತಯಾರಿಯಲ್ಲಿ ಇರೋದಿಲ್ಲ. ತೋ ಐಸೆ ಹೋತಾ ಹೇ, ಕೊಯ್ ಕೋ ಅಚಾನಕ್ ಜಗಾಯ ಜಾತಾ ತೋ ವಹ ಘಬರಾ ಜಾತಾ. ಆದರೆ ಗಾಢ ನಿದ್ರೆಯಲ್ಲಿರೋರ್ನ ಎಬ್ಬಿಸಿದಾಗ ಎಚ್ಚರಾಗ್ಬಿಡ್ತಾರೆ. ಕೂಡಲೇ ಎಚ್ಚರಾದ ಕಾರಣ ಅಲ್ಲಿ ಭಯಭೀತರಾಗಿರ್ತಾರೆ. ಏನು ನಡೀತಾ ಇದೆ, ಯಾರು ಯಾಕೆ ಎಬ್ಸಿದ್ರು ಅನ್ನೋದು ಅವರಿಗೆ ನೆನಪಾಗಲ್ಲ ಕೂಡಲೇ. तो कोई यथार्थ रूप से जगाते हैं, कोई कुछ घबराने बाद हमेशा होश में आते हैं. ಹೀಗೆ ಕೆಲವರನ್ನ ಸ್ವಾಭಾವಿಕವಾಗಿ ಎಬ್ಬಿಸಿದಾಗ ಎದ್ಬಿಡ್ತಾರೆ, ಕೆಲವರಿಗೆ ಅಲಗಾಡಿಸಿ ಎಬ್ಬಿಸಿದಾಗ ಎದ್ದೇಳ್ತಾರೆ. ಆದರೆ ಜಾಗೃತಿಯಲ್ಲಿರೋದಿಲ್ಲ, ಭಯದಲ್ಲಿರ್ತಾರೆ. लेकिन यह होना न चाहिए, जरा भी चेहरे पर रूपरेखा घबराने के न आने चाहिए. ಆದರೆ ಮಕ್ಕಳಿಗೆ ಬಾಬಾ ಕುಂಭಕರ್ಣನ ಅಜ್ಞಾನದ ನಿದ್ರೆಯಿಂದ ಬಾಬಾ ಎಬ್ಬಿಸಿದ ಮೇಲೆ ಮಕ್ಕಳಿಗೆ ಎಚ್ಚರವಾದ ಆಕ್ಟಿವಿಟಿ ಇರಬೇಕು, ಉತ್ಸಾಹಭರಿತರಾಗಿ ಪುರುಷಾರ್ಥ ಸೇವೆಗೆ ಹೊರಡಬೇಕು. ಎಂದಿಗೂ ಭಯದ ಬೇಸರದ ರೂಪರೇಖೆ ಚಹರೆಯಲ್ಲಿ ಕಾಣಬಾರ್ದು. ಯಾಕಪ್ಪ ಇಷ್ಟು ಬೇಗ ಎಬ್ಸಿದ್ರಿ ಇವರು, ಇನ್ನೊಂದು ಸ್ವಲ್ಪ ಸಮಯ ಮಲಗ್ತಿದ್ದೆ ನಾನು, ಇಷ್ಟು ಬೇಗ ಯಾಕೆ ನನಗೆ ಎಚ್ಚರ ಆಯಿತು, ತನಗೂ ಬೈಕೊಳ್ಳೋದು, ನನಗೆ ಯಾಕೆ ಇಷ್ಟು ಬೇಗ ಎಚ್ಚರ ಆಯಿತು ಅಂತ. ಹಾಗೆ ಬಾಬಾ ಹೇಳ್ತಾರೆ ಮಾಡಬೇಡಿ. लेकिन होना न चाहिए, जरा भी चेहरे पर रूपरेखा घबराने के न आने चाहिए, आवाज में भी चेंज ना हो. ಹೀಗೆ ಎಚ್ಚರ ಆಯಿತು, ಒಳ್ಳೇದಾಯ್ತಲ್ಲ, ಬೇಗ ಎಚ್ಚರ ಆಯ್ತು ನನಗೆ, ಈಗ ಮುಂದಿನ ಪುರುಷಾರ್ಥ ಸೇವೆ ಏನು ಮಾಡಬೇಕು ಆ ಪ್ಲ್ಯಾನಿಗೆ ಮುಂದೆ ಹೊರಡಬೇಕೇ ಹೊರತು ಬಾಬಾ ಹೇಳ್ತಾರೆ ಮತ್ತೆ ಅಲ್ಲಿ ನಿಮ್ಮ ಶಬ್ದ ಜೋರು ಮಾಡೋದಲ್ಲ, ಎಬ್ಬಿಸೋರ್ನ ಜೋರು ಮಾಡೋದಲ್ಲ. ಕೆಲವ್ರು ಹಾಗೆ ಮಾಡ್ತಾರೆ, ಎಬ್ಬಿಸಿದವ್ರನ್ನೇ ಜೋರು ಮಾಡೋದು. ಯಾಕೆ ನನ್ನ ಎಬ್ಬಿಸಿದ್ದು, ಇನ್ನೂ ನಾನು ಮಲಗ್ತಿದ್ದೆ, ನನ್ನನ್ನು ಯಾಕೆ ಅಲಗಾಡಿಸಿದ್ರಿ, ನನಗೆ ಇನ್ನೂ ನಿದ್ದೆ ಮುಗಿಲಿಲ್ಲ, ಆ ರೀತಿ ಜಗಳಾಡಿ ಜೋರು ಮಾಡೋರು ಇರ್ತಾರೆ. तो आवाज में भी अगर अंतर आ जाता व चेहरे में भी कुछ चेंज आती है तो इसको पास कहेंगे. ಅವ್ರು ನನ್ನನ್ನು ಎಬ್ಬಿಸಿದ್ದೇ ಒಂದು ಉಪಕಾರ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಯಾಕೆ ನನ್ನನ್ನು ಎಬ್ಬಿಸಿದ್ದು ಅಂತ ಆವೇಶ ಕೋಪದಲ್ಲಿ ನಿಮ್ಮ ಚಹರೆಯಲ್ಲಿ ಬದಲಾವಣೆ ಬರುತ್ತಾ? ನಾನು ಯಾಕೆ ಇಷ್ಟು ಬೇಗ ಎದ್ದೆ, ನನಗೆ ಇನ್ನೂ ನಿದ್ದೆ ಬೇಕಿತ್ತು ಅಂತ ಹಾಗೆ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಕೋಪ ಬರ್ತದ? ಅಂದ್ರೆ ಅರ್ಥ ಬಾಬಾ ಹೇಳ್ತಾರೆ, ಮಾಯೆಯ ನಿದ್ರೆಯಿಂದ ಜಾಗೃತ ಆಗಿರುವ ಆ ಖುಷಿ ಆ ನಶೆಯಲ್ಲಿ ಇರಬೇಕು ತಾನೆ. ಅದು ಬಿಟ್ಟು ಇನ್ನು ಮಾಯ ಬಳಿಗೆ ಹೋಗುವ ಮಾಯದೇ ಅನ್ನೋ ಆಕರ್ಷಣೆ ವಿಚಾರದಲ್ಲಿ ಇರ್ತೀರ. ಯಹ ಬಿ ಕುಚ್ ನೈ ಹುವ. ಎಚ್ಚರ ಆದಮೇಲೆ ಅಂದರೆ ಜ್ಞಾನಕ್ಕೆ ಬಂದ ಮೇಲೆ, ಬಾಬನ ಪರಿಚಯ ಪಡ್ಕೊಂಡ್ಮೇಲೆ ಮಕ್ಕಳು ಪುನಃ ಅಜ್ಞಾನದ ನಿದ್ರೆಗೆ ವಶರಾಗ್ತಾ ಇರ್ತಾರೆ. ಅವಿ ಬಹುತ್ ಕಡೆ ಪೇಪರ್ ತೋ ಆನೆ ವಾಲೆ ಹೇ. ಹೀಗೆ ಪರೀಕ್ಷೆ ಸಮಸ್ಯೆಗಳು ಮಾಯೆ ಮಾಡಿರ್ತದೆ. ಅಂದರೆ ಬಾಬಾ ಗಂಟೆ ಬಾರಿಸಿರ್ತಾರೆ, ಇನ್ನು ನೀನು ಮಲ್ಕೋಬೇಡ, ಅಜ್ಞಾನಕ್ಕೆ ವಶನಾಗಬೇಡ, ನೀನು ಜಾಗೃತನಾಗಿರುವಂಥ ಪರೀಕ್ಷೆ ಎಂಬ ಗಂಟೆ ಬಾರಿಸಿರ್ತದೆ ಮಾಯೆ ಬಾಬಾ.
ಆದರೆ ಆ ಗಂಟೆಗೆ ಎಚ್ಚರ ಆಗಿಯೋ ಇಷ್ಟು ಬೇಗ ಯಾಕೆ ನನ್ನನ್ನು ಎಬ್ಬಿಸಿದ್ರಿ ಅಂತ ಪುನಃ ಮಲಗಿಬಿಡ್ತಾರೆ. ಮತ್ತು ಎಚ್ಚರ ಆದಮೇಲೆ ನೆಕ್ಸ್ಟು ಪ್ಲ್ಯಾನ್ ಏನು, ಬೇಗ ಎದ್ದೇನು ಇವತ್ತು, ಇದನ್ನ ಬೇಗ ಮಲಗಬೇಕು, ಇನ್ನು ಗಂಟೆ ಬೇಗ ಮಲಗಬೇಕು ಅಂತ. ಹೀಗೆ ಬಾಬಾ ಹೇಳ್ತಾರೆ, ಯಾವ ಪ್ರಕಾರದ ಪೇಪರ್ ಈಗ ಬಂದಿದೆಯೋ ಇದರ 1000 ಪಟ್ಟು ಬಲಶಾಲಿಯಾದ ಪೇಪರ್ಗಳು ನಾಳೆ ಬರಲಿಕ್ಕಿವೆ. पेपर को बहुत समय हो जाता है तो पढ़ाई में अलबेलापन हो जाता है, फिर अब इम्तिहान के दिन नज़दीक होते हैं तो फिर अटेंशन देते हैं. ಹೀಗೆ ಪರೀಕ್ಷೆ ದಿನಾಂಕ ನಿಗದಿತ ಆಗಿರ್ತದೆ, ದೂರ ಇರ್ತದೆ, ಇನ್ನೂ ದೂರ ಇದೆ ಅಲ್ಲ, ಇನ್ನು 2 ತಿಂಗಳಿದೆ ಎಕ್ಸಾಮ್ ಅಂತ ಹುಡುಗಾಟಿಕೆಯಲ್ಲಿ ಇರ್ತಾರೆ ಮಕ್ಕಳು. ನಾಳೆ ಪರೀಕ್ಷೆ ಇದೆ ಅಂದಾಗ ಇವತ್ತು ಹಗಲು ರಾತ್ರಿ ಓದ್ತಾರೆ, ಓದಲಿಕ್ಕೆ ಅಟೆನ್ಷನ್ ಕೊಡ್ತಾರೆ. तो यहाँ अभी तो कुछ नहीं देखा, पहले के पेपर कुछ अलग है, लेकिन अभी तो ऐसे पेपर्स आने वाले हैं जो स्वप्न में संकल्प में भी नहीं होगा. ನೋಡಿ, ಇದುವರೆಗೆ ಬಂದಿರೋಂಥ ಪರೀಕ್ಷೆ ಪೇಪರಿಗೆ ನೀವು ಅಟೆನ್ಷನ್ ಏನು ಕೊಟ್ಟಿದ್ದೀರಿ ನಿಮಗೆ ಗೊತ್ತಿದೆ, ಏನೆಲ್ಲ ಪರೀಕ್ಷೆಗಳು ಬಂದು ಅಂತ. ಆದರೆ ಮುಂದೆ ಬರುವಂಥ ಪರೀಕ್ಷೆ ಪೇಪರ್ಗಳು ಅಂದರೆ ಸಮಸ್ಯೆಗಳು, ಪರಿಸ್ಥಿತಿಗಳು ನಿಮಗೆ ಸಂಕಲ್ಪ ಸ್ವಪ್ನದಲ್ಲಿನೂ ವಿಚಾರ ಬಂದಿರಲ್ಲ ಅಂಥ ಸಮಸ್ಯೆಗಳು ಬರ್ತವೆ. प्रैक्टिस ऐसे होनी चाहिए जैसे हद का ड्रामा साक्षी हो देखा जाता है. ಅದಕ್ಕೆ ಪ್ರಾಕ್ಟೀಸ್ ನಮ್ಮದೇನಿರಬೇಕಂದ್ರೆ ಸಮಸ್ಯೆ ಪರಿಸ್ಥಿತಿಯನ್ನು ಇದೊಂದು ನಾಟಕ, ಫಿಲ್ಮ್ ಅಂತ ನೋಡುವ ಸ್ಥಿತಿ ನಮ್ಮದಾಗಿರಬೇಕು. ಹೀಗೆ ಯಾಕೆ ನನಗಾಯಿತು, ನನಗೆ ಈ ಪರೀಕ್ಷೆ ಯಾಕೆ ಬಂತು, ನನ್ನ ಅವಸ್ಥೆನೇ ಹೀಗಾಕಾಯಿತು, ಈ ಪ್ರಶ್ನೆ ಮಾಡದನೆ ಪ್ರಾಕ್ಟೀಸ್ ಹೀಗೆ ಮಾಡ್ಕೋಬೇಕು. ಸಾಕ್ಷಿಯಾಗಿ ಪರೀಕ್ಷೆಗಳನ್ನು ನೋಡೋರಾಗಬೇಕು. फिर चाहे दर्दनाक हो हंसी का हो, दोनों पार्ट को साक्षी हो देखते अंतर नहीं होता है क्योंकि ड्रामा समझते हैं. ಹೀಗೆ ಭಯಾನಕವಾದ ಪರೀಕ್ಷೆ ಇರ್ಬೋದು, ತಮಾಷೆ ಪರೀಕ್ಷೆ ಆಗಿರ್ಬೋದು, ಎರಡೂ ಸಾಕ್ಷಿಯಾಗಿ ನೋಡೋರಾಗಬೇಕು. ಆ ತಮಾಷೆಯಲ್ಲಿ ಕೂಡ ನಮಗೆ ಅಂದರೆ ಖುಷಿಯ ಸಮಸ್ಯೆ ಪರಿಸ್ಥಿತಿ ಇರ್ಬೋದು, ಭಯಾನಕ ಪರಿಸ್ಥಿತಿ ಇರ್ಬೋದು, ಎರಡರಲ್ಲಿ ವ್ಯತ್ಯಾಸ ಇಲ್ಲ, ನಮ್ಮ ಸ್ಥಿತಿ ಸಮವಾಗಿರ್ತದೆ. ಇದಕ್ಕೆ ಡ್ರಾಮಾ ಅಂತ ಹೇಳಲಾಗುತ್ತೆ. तो ऐसी एक रस अवस्था होनी चाहिए, चाहे रमणीक पार्ट हो, चाहे कोई स्नेही आत्मा का गंभीर पार्ट भी हो, तो भी साक्षी होकर देखो. ಹೀಗೆ ಬಾಬಾ ಹೇಳ್ತಾರೆ, ನಮ್ಮ ಸ್ಥಿತಿ ಏಕರಸಾವಸ್ಥೆಯಲ್ಲಿರಬೇಕು. ಬಲ ರಮಣೀಕತೆ ಪಾರ್ಟ್ ಆಗಿರ್ಬೋದು ಅಥವಾ ಸ್ನೇಹದ ಪಾತ್ರ ಆಗಿರ್ಬೋದು. ಬಾಬಾ ಹೇಳ್ತಾರೆ, ಎರಡೂ ರೂಪದ ಪಾತ್ರದಲ್ಲಿ ನಾವು ಗಂಭೀರತೆ ಪಾತ್ರವನ್ನು ಮಾಡಬೇಕು. ಅಂದರೆ ಬಾಬಾ ಹೇಳ್ತಾರೆ, ಪಾತ್ರವನ್ನು ಅಥವಾ ಅದೃಶ್ಯವನ್ನು, ಆ ಸಮಸ್ಯೆಯನ್ನು ಸಾಕ್ಷಿಯಾಗಿ ನೋಡ್ತಿರ್ಬೇಕು. ಇವ್ರು ಯಾಕೆ ಹೀಗೆ ಮಾಡ್ತಿದ್ದಾರೆ, ಇವ್ರು ಹೀಗೆ ಮಾಡಬಾರ್ದಲ್ವಾ, ಇಲ್ಲ, ಅವ್ರ ಪಾರ್ಟ್ ಆಗಿದೆ, ಅವ್ರ ಪಾರ್ಟ್ ಮಾಡಕತ್ತಾರೆ. सभी दृष्टा की साक्षी दृष्टा की अवस्था होनी चाहिए, घबराई हुई या युद्ध करती हुई अवस्था ना हो. ಇವ್ರು ಯಾಕೆ ಹೀಗೆ ಮಾಡ್ತಾರೆ ಅಂತ ನೀವು ಮತ್ತೊಬ್ಬರ ಪಾತ್ರಧಾರಿಯ ಪಾತ್ರ ನೋಡಿ ಭಯಭೀತರೋ, ಬೇಸರನೋ, ಕೋಪನೋ ಮಾಡಿಕೊಳ್ಬಾರ್ದು. ಸಾಕ್ಷಿಯಾಗಿ ಅವರ ಪಾತ್ರ ಏರ್ತಾ ಇರೋದ ನೋಡಿ, ಇಳಿತಾ ಇದ್ದಾರ ನೋಡಿ, ಬೀಳ್ತಿದ್ದಾರ ನೋಡಿ, ಎದ್ದೋಗ್ತಿದ್ದಾರ ನೋಡಿ, ನೋಡುವ ದೃಷ್ಟಿ ತಗೊಳ್ಳಿ. ಇದಕ್ಕೆ ಸಾಕ್ಷಿ ದೃಷ್ಟ ಅಂತ. ಯಾಕೆಂದರೆ ಅವ್ರ ಪಾತ್ರ ಬದಲಾಯಿಸಲಿಕ್ಕೆ ಭಗವಂತನಿಂದಲೂ ಸಾಧ್ಯ ಇಲ್ಲ. ಭಗವಂತನು ಪಾತ್ರ ಮಾಡುವಂತಹ ಡೈರೆಕ್ಷನ್ ಕೊಡ್ತಾರೆ, ಹೀಗೆ ಮಾಡಿ ಅಂತ. ಪಾತ್ರ ಹಣೆ ಬರಹ ಪಾತ್ರ ಬದಲಾಯಿಸಲಿಕ್ಕೆ ಭಗವಂತನಿಂದಲೂ ಸಾಧ್ಯ ಇಲ್ಲ. कोई घबराते भी नहीं है, युद्ध में लग जाते हैं, जरूर कुछ कल्याण होगा. ಅದಕ್ಕೆ ಮಕ್ಕಳು ಭಯಭೀತರಾಗದೇನೆ ಆ ಸಮಸ್ಯೆಯನ್ನು ಗೆಲ್ಲುವಂತಹ ಯುದ್ಧದಲ್ಲಿ ಮುಳುಗ್ಬಿಡ್ತಾರೆ. ಅಯ್ಯೋ ನನಗೇನಾಗುತ್ತೆ ಏನೋ, ನನಗೆ ಯಾರಿದ್ದಾರೆ, ನನಗೇನಾಗುತ್ತೆ, ಈ ಪ್ರಕಾರದ ಸಂಶಯದ ಪ್ರಶ್ನೆನೇ ಬರಲ್ಲ. ಅವರು ಮಾಯೆಯನ್ನು ಗೆಲ್ಲಲಿಕ್ಕೆ ಹೊರಟು ಬಿಡ್ತಾರೆ, ಅದರಲ್ಲಿನೇ ಕಲ್ಯಾಣ ಇರುತ್ತೆ. ಲೇಕಿನ್ ಸಾಕ್ಷಿ ದೃಷ್ಟಾಕಿ ಸ್ಟೇಜ್ ಬಿಲ್ಕುಲ್ ಅಲಗ ಹೇ. ಹೀಗೆ ಯುದ್ಧಕ್ಕೆ ಭಾಗಿಯಾಗೋದಂದ್ರೆ ಆ ಸಮಸ್ಯೆ ಗೆಲ್ಲಲಿಕ್ಕೆ ದೃಢ ಪ್ರತಿಜ್ಞೆ ಮಾಡಿ ಹೊರಡುವುದು ಬೇರೆ, ಆದರೆ ಅದೇ ಸಮಸ್ಯೆಯನ್ನು ಸಾಕ್ಷಿಯಾಗಿ ನೋಡುವುದು ಬೇರೆ. इसको ही एक रस अवस्था कहा जाता. वह तब होगी जब एक की याद में सदा मगन होंगे. ಹೀಗೆ ಏಕರಸಾವಸ್ಥೆ ಅಂತ ಕರೆಯಲಾಗುತ್ತೆ. ಏಕರಸಾವಸ್ಥೆ ಯಾವಾಗ ಬರ್ತದೆ, ಒಬ್ಬ ತಂದೆಯ ನೆನಪಿನಲ್ಲಿ ಸದಾ ಮಗ್ನರಾದಾಗ. ಬಾಪ್ और वर्षा बस तीसरा ना कोई. ನಾನು ಬಾಬಾ, ಬಾಬಾ ಬಾಬನ ಭಾಗ್ಯ, ಮೂರನೇದು ಯಾವುದೂ ಇಲ್ಲ. ನನಗೆ ಬಾಬಾ ಬಾಬನ ಭಾಗ್ಯ, ಮೂರನೇ ವಸ್ತು ವ್ಯಕ್ತಿ ಯಾವುದು ನನ್ನ ಮುಂದೆ ನನ್ನ ಜೀವನದಲ್ಲೇ ಇಲ್ಲ ಅನ್ನೋ ತೀರ್ಮಾನ ಮಕ್ಕಳು ತಗೊಳ್ತಾರೆ. ಇದು ಸಾಕ್ಷಿ ದೃಷ್ಟಿ.
और कोई बात देखते सुनते व कोई संबंध संपर्क में आते हुए ऐसे समझेंगे जैसे साक्षी हो पाठ बजा रहे हैं. ಹೀಗೆ ಎಷ್ಟೋ ಆತ್ಮಗಳ ಜೀವನ ಸ್ಥಿತಿಗತಿಗಳನ್ನು ನೋಡ್ತಿರ್ತೇವೆ. ಅನೇಕ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರ್ತೇವೆ, ಅವ್ರದ್ದೆಲ್ಲ ಸ್ಥಿತಿಗತಿಗಳನ್ನು ನೋಡ್ತೇವೆ. ಆದರೆ ಅದು ಯಾವುದೂ ಕೂಡ ಲಾಭ ನಷ್ಟನೋ ಸುಖ ದುಃಖನೋ ನಮಗೆ ಪರಿಣಾಮಕಾರಿ ಆಗಲ್ಲ. ಏಕೆಂದರೆ ನಾವು ಸಾಕ್ಷಿಯಾಗಿ ಅವ್ರ ಪಾತ್ರ ನೋಡ್ತಿರ್ತೇವೆ. बुद्धि उस लगन में मगन बाप और वर्षे के मस्ती में रहे. ಆದರೆ ಬುದ್ಧಿ ಬಾಬನ ನೆನಪಿನಲ್ಲಿ ಬಾಬಾ ಕೊಡುವ ಭಾಗ್ಯದಲ್ಲಿ ಮಗ್ನಾಗಿರ್ತದೆ. ಅಕ್ಕದಲ್ಲಿ ಏನು ಮಾಡಿದ್ರು, ಪಕ್ಕದವ್ರು ಏನು ಮಾಡಿದ್ರು, ಮುಂದಿರೋರು ಏನು ಮಾಡಿದ್ರು, ಸಂಬಂಧಿಕರು ಏನು ಮಾಡಿದ್ರು, ಅವ್ರದ್ದೇನಾಯಿತು ಇವ್ರದ್ದೇನಾಯಿತು, ಎಲ್ಲಿಯೂ ಬುದ್ಧಿ ಹೋಗಲ್ಲ. ತಂದೆ ಮತ್ತು ತಂದೆ ಕೊಡುವ ಭಾಗ್ಯದಲ್ಲಿ ಮಗ್ನಾಗಿರುತ್ತೆ. ಇದು ಸಾಕ್ಷಿ ದೃಷ್ಟಿ. इसलिए अब ऐसी स्टेज बनाओ, इसके लिए अपनी परख करने के लिए पेपर आते हैं. ಈಗ ನಮ್ಮ ಸ್ಥಿತಿ ನಮ್ಮ ಅವಸ್ಥೆ ಈ ರೀತಿ ರೂಪಿಸ್ಕೊಳ್ಬೇಕಾಗಿದೆ. ರೂಪಣೆ ಆಗಿದೆಯಾ ಎಂಬುದಕ್ಕೆ ಟೆಸ್ಟ್ಗಳು ಅಂದರೆ ಸಮಸ್ಯೆಗಳೆಂಬ ಪೇಪರುಗಳು ನಮ್ಮ ಮುಂದೆ ಬರ್ತವೆ. ಬಂದಾಗ ನಾನು ಬಾಬಾ ಅಂತ ಹೇಳ್ತಿದ್ದೇನಾ, ಸಮಸ್ಯೆ ಬಂದಾಗ ಆ ಸಮಸ್ಯೆ ಬರ್ತದೆ ಅನ್ನೋದನ್ನೇ ನಾನು ಟಿ ವಿ ನೋಡಿದ ಹಾಗೇನೋ ಫಿಲ್ಮ್ ನೋಡಿದ ಹಾಗೇನೋ ಆ ಸಮಸ್ಯೆ ನೋಡ್ತಾ ಇದ್ದೇನಾ. ನೈತೋ ಮಾಲೂಮ್ ಕೈಸೆ ಪಡೆ, ನಾವೀಗ ಸಾಕ್ಷಿ ಸ್ಥಿತಿಯಲ್ಲಿದ್ದೇನೆ, ಏಕರಸಾವಸ್ಥೆಯಲ್ಲಿದ್ದೇನೆ, ಒಬ್ಬ ತಂದೆ ನೆನಪಿನಲ್ಲಿದ್ದೇನೆ ಅಂತ ಹೇಳ್ತಾ ಇರೋದು ಇದ್ದೀರಾ ಅಂತ ಗೊತ್ತಾಗ್ಬೇಕಾದ್ರೆ ಸಮಸ್ಯೆ ಬಂದ್ರೇ ಗೊತ್ತಾಗ್ಬೋದಲ್ಲ. ಪರೀಕ್ಷೆ ಬಂದಾಗಲೇ ಗೊತ್ತಾಗುತ್ತೆ. ಹರೇಕಿ ಅಪ್ನಿ ಸ್ಥಿತಿ ಕೋ ಪರಖನೆ ಕೆ ಲಿಯೆ ಥರ್ಮಾಮೀಟರ್ ಮಿಲ್ತೆ ಹೈ ಜಿಸ್ಸೆ ಅಪ್ನಿ ಸ್ಥಿತಿ ಕೋ ಸ್ವಯಂ ಪರಖ ಸಕೋ. ಹೀಗೆ ಪ್ರತಿಯೊಬ್ಬರ ಸ್ಥಿತಿಯನ್ನು ಪರೀಕ್ಷೆ ಮಾಡಲಿಕ್ಕೆ ನಿಮ್ಮ ಬಳಿಗೆ ಥರ್ಮಾಮೀಟರ್ ಇರಬೇಕು. ಬಾಬಾ ಹೇಳ್ತಾರೆ ನಿಮ್ಮ ಸ್ಥಿತಿ ನೀವೇ ಪರೀಕ್ಷೆ ಮಾಡಿಕೊಳ್ಳಿ. ಯಾವುದಾದ್ರೂ ಸಮಸ್ಯೆ ಬಂದಾಗ ಅಲ್ಲಿ ನನ್ನ ಥರ್ಮಾಮೀಟರ್ ಅಂದರೆ ನನಗೆ ಸಾಕ್ಷಿ ಸ್ಥಿತಿ, ಏಕರಸ ಸ್ಥಿತಿ, ಒಬ್ಬ ತಂದೆ ನೆನಪು 100% ಇದೆಯಾ, ಇದು ಥರ್ಮಾಮೀಟರ್. कोई को कहने की दरकार नहीं, घबराना नहीं, गहराई में जाओ तो घबराहट बंद हो जाएगी. ಅಯ್ಯೋ ಸಮಸ್ಯೆ ಹೀಗಿದೆ ಅಂತ ನೀವು ಯಾರ ಹತ್ರನೇ ಹೇಳ್ತೀರ ಅಥವಾ ಯಾರ್ದೋ ನೋಡ್ತೀರಿ, ಅದನ್ನು ನೋಡಿಬಿಟ್ಟು ನೀವು ಭಯಭೀತರಾಗೋದಾಗಲಿ ಅಥವಾ ಭಯಭೀತರಾಗಿ ಏನೇನೋ ಬಾಬಾ ಹೇಳ್ತಿದ್ದಾರೆ ಮಾತಾಡೋದು, ಏನೇನೋ ಕರ್ಮ ಮಾಡೋದು ಬಾಬಾ ಹೇಳ್ತಾರೆ ಇವು ಮಾಡಬಾರ್ದು ಅಂತಾದರೆ ಬಾಬಾ ಹೇಳಿದ ಹಾಗೆ ಬಾಬಾ ಹೇಳ್ತಾರೆ ಏಕರಸಾವಸ್ಥೆಯಲ್ಲಿದ್ದೀರಾ, ಗಹರಾ ಮೇ ನ ಜಾನೆಕೆ ಕಾರಣ ಘಬರಾತೆ ಹೋ, ಆಳವಾಗಿ ಬಾಬನ ನೆನಪಿನಲ್ಲಿ ಅವಸ್ಥೆಯಲ್ಲಿಲ್ಲ ಎಂದಾಗ ಸಮಸ್ಯೆಗಳು ಬಂದಾಗ ಭಯಭೀತರಾಗ್ತೇವೆ. तो मधुबन निवासी के लिए खास मिलने के लिए आए हुए हैं, इसमें भी श्रेष्ठ भाग्यशाली हुए ना. और तो प्रोग्राम बनाते रहते हैं. ವಿಶೇಷವಾಗಿ ಬಾಬಾ ಮಧುಬನ್ ನಿವಾಸಿಗಳ ಮಿಲನಕ್ಕೆ ಬಂದಿದ್ದೇನೆ, ನೀವೆಂಥ ಭಾಗ್ಯಶಾಲಿಗಳಾಗಿದ್ದೀರಿ. ಹಾಗೆ ಅಂತೂ ಬೇರೆ ಬೇರೆ ಪ್ರೋಗ್ರಾಮ್ಗಳಂತೂ ಮಾಡ್ತಾ ಇರ್ತೀರಿ. ಆ ಬಿಗರ್ ಪ್ರೋಗ್ರಾಮ್ ಪಾಪ್ ಪ್ರಾಪ್ತ ಕರ್ತೆ ಹೊತ್ತು ವಿಶೇಷತಾ ಹುಯಿನ. ಮಧುಬನ್ ನಿವಾಸಿಗಳಿಗೆ ಅಂದರೆ ವಿಶೇಷ ಏನೇನೋ ಪುರುಷಾರ್ಥ ಮಾಡಿ ಭಾಗ್ಯ ಪಡ್ಕೋಬೇಕಂತಿಲ್ಲ. ಮಧುಬನ್ದಲ್ಲಿ ಇರೋದೇ ಅವರ ಒಂದು ವಿಶೇಷತೆ ಆಗಿದೆ, ವಿಶೇಷ ಭಾಗ್ಯ ಆಗಿದೆ. तो मधुबन में बाप स्वयं दौड़ी पहनाते हैं. ಯಾಕೆಂದರೆ ಮಧುಬನದಲ್ಲಿರೋರ ಮುಂದೆ ಶುಭಾವ ಸ್ವಯಂ ಓಡೋಡಿ ಬರ್ತಾರೆ. ಇದು ಮಧುಬನ್ ನಿವಾಸಿಗಳ ಭಾಗ್ಯ. तो रिजल्ट तो अच्छी है, यह तो जरा से हलचल थी, उस जरा को समझ गए ना, अब इसको ही निकालना है. ಹೀಗೆ ನಮ್ಮ ಒಳಗೇನು ಸ್ವಲ್ಪ ಹೊಯ್ದಾಟ ಇತ್ತು, ಸ್ವಲ್ಪ ಅನ್ನೋದೇನಿತ್ತಲ್ಲ ಇದನ್ನೀಗ ತೆಗಿಬೇಕು. ಈ ಹೊಯ್ದಾಟವನ್ನು ಸ್ವಲ್ಪ ಇದೆ ನನ್ನೊಳಗೆ ಭಯ ಬೇಸರ ಎಂಬುದೇನಿದೆ ಇದನ್ನು ಸಮಾಪ್ತಿ ಮಾಡಿ. ಜರಾ ಬಿ ಫಾಲ್ ಫೇಲ್ ಕರ್ದೇಗ. ಸ್ವಲ್ಪ ಆದರೂ ನಮ್ಮೊಳಗೆ ದೋಷ ಫಾಲ್ಟ್ ಇದೆ ಅಂದರೆ ಅದು ನಮ್ಮನ್ನು ಫೇಲ್ ಮಾಡಿಬಿಡ್ತದೆ. लास्ट फाइनल पेपर में अगर जरा सा फ्ला आ गया तो फेल हो जाएंगे. ಕೊನೆಯ ಲಾಸ್ಟ್ ಫೈನಲ್ ಪೇಪರ್ನಲ್ಲಿ ಸ್ವಲ್ಪ ನಮ್ಮೊಳಗೆ ಫ್ಲೋ ಬಂತು ಅಂದಾಗ ನಾವು ಫೇಲ್ ಆಗಿಬಿಡ್ತೇವೆ. ಅಂದರೆ ನಮ್ಮಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ದೋಷಗಳು ದುರ್ಗುಣಗಳು ಬಂತು ಇದೆ ಅಂತಾದರೆ ಫೇಲ್ ಆಗ್ತೇವೆ. इसलिए पहले से पेपर होते हैं परिपक्व बनाने के लिए. ಆದ್ದರಿಂದ ಬಾಬಾ ಮೊದಲೇ ನಮಗೆ ಚಿಕ್ಕ ಚಿಕ್ಕ ಪರೀಕ್ಷೆ ಪೇಪರ್ಗಳನ್ನು ನಮ್ಮ ಮುಂದೆ ಇಟ್ಟು, ಅಂದರೆ ಬಾಬಾ ಇಡ್ತಾರೆ ಅಂದರೆ ಬಾಬಾ ಅಲ್ಲ, ನಮ್ಮ ಲೆಕ್ಕಾಚಾರದಂತೆಯೇ ಮಾಯ ಪರೀಕ್ಷೆ ಮಾಡ್ತಾ ಇರುತ್ತೆ. ಪರೀಕ್ಷೆ ಬಂದೇ ನಾವು ಪರಿಪಕ್ವ ಆಗ್ತೇವೆ. ಸಮಸ್ಯೆ ಪರೀಕ್ಷೆಗಳಿಗೆ ನಾವು ಬಾಬನ ಮಕ್ಕಳು
ಏಕರಸ ಅವಸ್ಥೆಯಲ್ಲಿ ಇರೋಂಥ ದೃಢತೆಯಲ್ಲಿರೋಂಥವರಿಗೆ ಪರೀಕ್ಷೆಗಳು ಯಾವುದು ಭಯಪಡಿಸಲ್ಲ. बाकी अभी की रिजल्ट बहुत अच्छी है, सभी एक दो में स्नेही सहयोगी अच्छे हैं. ಆದರೆ ಈಗಿನ ರಿಸಲ್ಟ್ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮದು ತುಂಬ ಚೆನ್ನಾಗಿದೆ, ಒಬ್ರಿಗೊಬ್ರು ಸ್ನೇಹಿಗಳು ಸಹಯೋಗಿಗಳಾಗಿ ಚೆನ್ನಾಗಿದ್ದೀರಿ. ಸುನಾಯ ಥಾನಾಕ್ಕೆ ಸೂಕ್ಷ್ಮ ಸರ್ವಿಸ್ ಕಿ ಮಷಿನರಿ ಅಬ್ ಚಾಲು ಹೋತಿ ಹೈ. ಈಗ ನೀವು ಸಂಘಟನೆಯಲ್ಲಿ ಸ್ನೇಹದಲ್ಲಿ ಸಹಯೋಗಿ ಆಗಿದ್ದೀರಿ ಸರಿ, ಆದರೆ ಅಂತಿಮ ಸಮಯದ ಪರೀಕ್ಷೆಗಳು ಇಷ್ಟು ಸೂಕ್ಷ್ಮವಾಗಿ ಬರ್ತವೆ. ಆಗ ನಿಮ್ಮ ಸೇವೆಯ ಮಿಷನ್ ಅಂದರೆ ಮನಸಾ ಸೇವೆ, ಸೂಕ್ಷ್ಮ ಸೇವೆ ಬಾಬಾ ಹೇಳ್ತಾರೆ ಇದು ತೀವ್ರ ರೂಪದಿಂದ ಮಾಡಬೇಕಾಗಿದೆ. तो मधुबन निवासियों से विशेष सूक्ष्म सर्विस की मशीनरी अब चालू हो गई है. ಈಗ ಆಲ್ರೆಡಿ ಮಧುಬಂಧದಲ್ಲಿ ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ಮನಸಾ ಸೇವೆ ಸೂಕ್ಷ್ಮ ಸೇವೆ ಬಹಳ ಫಾಸ್ಟ್ ಆಗಿ ಮಾಡ್ತಾ ಇದ್ದಾರೆ. और भी सेवा केंद्र पर सूक्ष्म सर्विस चालू तो है, लेकिन फिर भी वर्तमान रिजल्ट अनुसार इस सर्विस में नंबर 1 मधुबन निवासी है. ಹೀಗೆ ಸೇವಾ ಕೇಂದ್ರದಲ್ಲಿ ಕೂಡ ಸೂಕ್ಷ್ಮ ಸೇವೆ ಆರಂಭವಾಗಿದೆ. ವರ್ತಮಾನ ರಿಸಲ್ಟ್ ಅನುಸಾರವಾಗಿ ಸೂಕ್ಷ್ಮ ಸೇವೆಯಲ್ಲಿ ಮಧುಬನ ನಂಬರ್ 1 ಇದೆ. ಇಸ್ಲಿಯೇ ಮುಬಾರಕ್ ಹೋ, ಅದಕ್ಕೆ ಮಧುಬನ್ ನಿವಾಸಿಗಳಿಗೆ ಮನಸಾ ಸೇವೆಯಲ್ಲಿ ನಂಬರ್ 1 ಇದೆ. ಅದಕ್ಕಾಗಿ ಬಾಬಾ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಿದ್ದಾರೆ. जैसे अभी तक स्नेह और सहयोग का सबूत दे रहे हो, वही सबूत औषधि के रूप में जहाँ पहुँचने चाहते हो वहाँ पहुँच रहा है. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ನಿಮ್ಮ ಈ ಪ್ರಕಾರದ ಸ್ನೇಹ ಸಹಯೋಗದ ಒಂದು ಉದಾಹರಣೆ, ನಿಮ್ಮ ಈ ಶಕ್ತಿ ಬಾಬಾ ಹೇಳ್ತಾರೆ ಈ ಉದಾಹರಣೆ ನೀವು ಮಧುಬನ ನಿವಾಸಿಗಳು ಸ್ನೇಹಿಗಳು ಸಹಯೋಗಿಗಳು ಎಂಬ ಉದಾಹರಣಾ ಮೂರ್ತಿ ನಿಮ್ಮದು. ಇದು ಒಂದು ಔಷಧಿ ರೂಪದಿಂದ ಅನೇಕ ದಿಕ್ಕಿನಲ್ಲಿ ತಲುಪ್ತಾ ಇದೆ. ಅದಕ್ಕೆ ಈಗ ಮಧುಬನಕ್ಕೆ ಹೋಗೋದು ಅಂತಂದರೆ ಯಾರಿಗೆ ಖುಷಿ ಆಗಲ್ಲ ಹೇಳಿ? ಎಲ್ಲರೂ ಮಧುಬನಕ್ಕೆ ಹೋಗೋ ಅವಕಾಶ ಇದೆ ಅಂದರೆ ಓಡೋಡಿ ಹೋಗ್ತೇವೆ, ಖುಷಿ ಖುಷಿಯಲ್ಲಿ ಹೋಗ್ತೇವೆ. ಅಲ್ಲಿಂದ ವಾಪಸ್ ಬರಲಿಕ್ಕೆ ಇಷ್ಟನೇ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಆ ಪ್ರಕಾರದ ಉದಾಹರಣೆಯ ಶಕ್ತಿ ಕೇಂದ್ರದಾಗಿದೆ. तो वहाँ पहुँच रहे हैं. ಆದ್ದರಿಂದ ಮಧುಬನದ ಆ ಶಕ್ತಿ ಅನೇಕ ದಿಕ್ಕಿಗೆ ತಲುಪ್ತಾ ಇದೆ. ಆಪ್ಕಿ ಪವರ್ಫುಲ್ ಔಷಧಿ ಹೈನ, ಅಂದರೆ ಮಧುಬನ ಅಂತ ನೆನಪಾಗುವಾಗ ಆ ಸ್ನೇಹ ಆ ಪ್ರೀತಿ ಆ ಪವಿತ್ರ ಭೂಮಿ ನೆನಪಾಗುವಾಗಲೇ ಮಕ್ಕಳಿಗೆ ಇಲ್ಲಿ ಎಷ್ಟು ಖುಷಿ ಆಗ್ತದೆ. ಅಂದರೆ ಮಧುಬನದ ಆ ಸ್ನೇಹ ಪ್ರೀತಿ ಔಷಧಿ ಅನೇಕ ದಿಕ್ಕಿಗೆ ತಲುಪಿದೆ ಅಂತ ಅರ್ಥ. जैसे जैसे आप भी पावरफुल औषधि पहुँचते जाते वैसे वैसे स्वस्थ होते जा रहे हैं. ಹೇಗೆ ಹೀಗೆ ಮಧುಬನದಿಂದ ಶಕ್ತಿ ಅನೇಕ ದಿಕ್ಕಿನಲ್ಲಿ ತಲುಪ್ತಾ ಹೋಗ್ತಾ ಇದೆ ನೋಡಿ. ಯಾರ್ಯಾರು ಎಷ್ಟೆಷ್ಟು ಔಷಧಿ ತಗೊಳ್ತಾರೆ ಶರೀರಕ್ಕೆ ಕಾಯಿಲೆ ಅನುಸಾರವಾಗಿ, ಹಾಗೆ ಆರಾಮಾಗ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಬಾಬಾ ಹೇಳ್ತಾರೆ ಮನಸಾ ಸೇವೆ ಎಷ್ಟು ದೂರ ದೂರದವರೆಗೆ ತಲುಪ್ತಾ ಇದೆ. ಅದರಂತೆ ಅಲ್ಲಿ ಬಾಬಾ ಹೇಳ್ತಾರೆ ಆರೋಗ್ಯ ಅಂದರೆ ಸೇವೆ ಆಗ್ತಾ ಇದೆ. इसमें भी पावरफुल औषधि बेचते रहते हैं तो एक हफ्ते में भी ठीक हो सकते हैं. ಹೇಗೆ ಪವರ್ಫುಲ್ ಔಷಧಿ ತಗೊಂಡಾಗ ಕೆಲವರು ತಮ್ಮ ಕಾಯಿಲೆ ಅನುಸಾರವಾಗಿ ಒಂದು ವಾರಲ್ಲೇ ಆರಾಮಾಗ್ಬಿಡ್ತಾರೆ ಕೆಲವರು. ಮಾರ್ಜಿನ್ ಹೈ ತೇಜ್ ಕರ್ನೆ ಕಿ ಫಿರ್ ಬಿ ರಿಸಲ್ಟ್ ಅಚ್ಚಿ ಹೈ. ಆದರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗುವ ಒಂದು ಮಾರ್ಜಿನ್ ಅವಕಾಶ ಮಧುಬನ್ ನಿವಾಸಿಗಳಿಗಿದೆ, ಆದರೂ ರಿಸಲ್ಟು ಚೆನ್ನಾಗಿದೆ. ऐसे अच्छी रिजल्ट को देखते हुए ಲೈಟ್ ಹೌಸ್ ಮೈಟ್ ಹೌಸ್ ಚಾರೋ ಥರ ಪਹੁಂಚ ರಹಿ ಹೈ. ಈ ರೀತಿ ಒಳ್ಳೆ ರಿಸಲ್ಟ್ ಇದೆ ಮಧುಬನ್ ನಿವಾಸಿಗಳದು. ಈ ರೀತಿ ನೀವು ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ನಿಮ್ಮ ಶಕ್ತಿ ಮತ್ತು ಬೆಳಕನ್ನು ವಿಶ್ವದ ದಶದಿಕ್ಕಿನಲ್ಲಿ ತಲುಪಿಸೋರಾಗ್ರಿ. इससे और स्थानों में भी लाइट हाउस का प्रभाव पड़ जाता है. ನಿಮ್ಮ ಲೈಟ್ ಹೌಸ್ ಮೈಟ್ ಹೌಸ್ ಅನೇಕ ದಿಕ್ಕಿನಲ್ಲಿ ಲೈಟ್ ಹೌಸ್ ಮೈಟ್ ಹೌಸಿನ ಪ್ರಭಾವ ಬೀರುತ್ತದೆ. अच्छा, ऐसे सदा आपस में एक मत और श्रेष्ठ गति से चलने वाले, सदा एक की याद में रहने वाले पांडव सेना और शक्ति सेना को याद पर और नमस्ते. ಹೀಗೆ ಸದಾ ಒಬ್ರಿಗೊಬ್ರು ಏಕಮತದಲ್ಲಿ ಶ್ರೇಷ್ಠ ಗತಿಯಲ್ಲಿ ಅಂದರೆ ಬಾಬನ ಶ್ರೇಷ್ಠ ಶ್ರೀಮತದಂತೆ ನಡೆಯುತ್ತಾ ಸದಾ ಒಬ್ಬ ತಂದೆಯ ನೆನಪಿನಲ್ಲಿನೇ ಇರುವಂಥ ಪಾಂಡವ ಸೈನಿಕ ಶಕ್ತಿ ಸೈನಿಕರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಹೀಗೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಹೀಗೆ ಬಾಬಾ ನಮಗೆ
ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಮುಖ್ಯವಾಗಿ ಏನು ವಿವರಣೆ ಕೊಟ್ಟಿದ್ದಾರೆ, ನಮ್ಮ ದುರ್ಬಲತೆಗಳ ಸಮಾಪ್ತಿ ಮಾಡಿಕೊಳ್ಳುವ ಸಾಧನ, ಮಜಬೂತಿ, ನಮ್ಮ ಗುರಿ, ನಾವು ತಲುಪಬೇಕಾದಂತಹ ಸ್ಥಾನ ಮಜಬೂತು, ಗಟ್ಟಿ ಇರಬೇಕು. ನಾನಿದು ಮಾಡಲೇಬೇಕು, ಈ ಗುರಿ ತಲುಪಲೇಬೇಕು, ಇದನ್ನು ಸಾಧಿಸಲೇಬೇಕು. ಈ ಗುರಿ ಮಜಬೂತಿದ್ದಾಗ ಅಲ್ಲಿ ನಮ್ಮ ಮಜಬೂರಿ, ದುರ್ಬಲತೆಗಳು, ದುರ್ಗುಣಗಳು, ನಮ್ಮ ವೀಕ್ನೆಸ್, ನಮ್ಮ ಫಾಲ್ಟ್ ಏನಿದ್ದಾವೆ ಅವು ಸಮಾಪ್ತಿ ಆಗ್ತಾ ಬರ್ತವೆ. ಹೀಗೆ ಬಾಬಾ ಇದಕ್ಕೆ ನಮಗೇನು ಹೇಳ್ತಾರೆ, ನಮ್ಮ ಸ್ಥಿತಿ ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿ ಇರಬೇಕು. ಇದಕ್ಕೇನು ಹೇಳ್ತಾರೆ ಬಾಬಾ, ಗಟ್ಟಿತನ. ಏನೋ ಸಮಸ್ಯೆ ಬಂತು, ಹೈದಾಟ ಆಯಿತು, ಬೇಸರ ಆಯಿತು, ಕೋಪ ಬಂತು, ಹೀಗಲ್ಲ. ಏಕರಸ ಅವಸ್ಥೆಯಲ್ಲಿದ್ದೀರಾ ಅಂತ ನೋಡ್ಕೊಳ್ಳಿ ಅಂತ ಬಾಬಾ ನಮ್ಮ ಏಕರಸ ಅವಸ್ಥೆಯ ಮೂಲಕ ನಮ್ಮ ದುರ್ಬಲತೆಗಳನ್ನು ಸಮಾಪ್ತಿ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣ ಸಾಧ್ಯ ಅನ್ನುವಂಥ ಸಾಧನದ ವಿವರಣೆ ಬಾಬಾ ನಮ್ಮ ಮುಂದೆ ಇಟ್ಟಿದ್ದಾರೆ. ಅಚ್ಚಾ, ಓಂ ಶಾಂತಿ. ನಾನಾತ್ಮ ಪವಿತ್ರ ಸ್ವರೂಪಾತ್ಮ, ನಿರಾಕಾರಿ ನಿರ್ವಿಕಾರಿ ಆತ್ಮ, ನಿರಾಕಾರಿ ನಿರಹಂಕಾರಿ ಆತ್ಮ ನಾನು. ತಂದೆಯ ಸಮ್ಮುಖದಲ್ಲಿರುವ ಭಾಗ್ಯಶಾಲಿ ಆತ್ಮ ನಾನು. ಓಂ ಶಾಂತಿ, ಓಂ ಶಾಂತಿ.